ಏರ್ಪೋರ್ಟ್ಸ್ ಅಂತ ತಗೊಂಡಾಗ ಎರಡು ರೀತಿಯಲ್ಲಿ ನೋಡ್ತೀರಾ. ಒಂದು ಡೊಮೆಸ್ಟಿಕ್ ಆಗುತ್ತೆ, ದೇಶೀಯ ವಿಮಾನ ನಿಲ್ದಾಣಗಳು, ಮತ್ತೊಂದು ಬಿಟ್ಟು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳು ಸಿಗುತ್ತೆ. ಹೌದಾ, ಎರಡು. ಇದರಲ್ಲಿ ನಾವು ಮುಖ್ಯವಾಗಿ ನೋಡ್ತಿರೋದು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳು. ದಟ್ಟು ಇಂಟರ್ನ್ಯಾಷನಲ್ ಏರ್ಪೋರ್ಟ್ಸ್ ಯಾವ್ದು ಬರ್ತದೆ ಮತ್ತೆ ಅದನ್ನ ನೇಮ್ ಏನಂತ ಹೇಳಿ ನೇಮ್ ಮಾಡಿರ್ತಾರೆ ಅಂತ ಹೇಳಿ ನೋಡಬೇಕು. ಡೈರೆಕ್ಟ್ಲಿ ಮ್ಯಾಚ್ ಮಾಡೋಕೆ ಕ್ವೆಶ್ಚನ್ ಅರೇಂಜ್ ಮಾಡ್ತಾರೆ. ಇದನ್ನ ಒನ್ ಲೈನರ್ ಆಗಿ ಕೇಳೋದು ಕಮ್ಮಿ, ಬದಲಿಗೆ ಮ್ಯಾಚ್ ಮಾಡೋಕೆ ಕ್ವೆಶ್ಚನ್ ಅರೇಂಜ್ ಮಾಡ್ತಾರೆ. ಫೈನ್, 10 ಈಸಿ ಇದಲ್ಲ ಟಾಪಿಕ್. ಇದು ಇಂಟರ್ನ್ಯಾಷನಲ್ ಜನರಲ್ ಅವೇರ್ನೆಸ್ ಇರಬೇಕು. ಹೌದಾ, ಆ ನಿಟ್ಟಿನಲ್ಲಿ ಮತ್ತೆ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಅಲ್ಲಿ ಕ್ವೆಶ್ಚನ್ ಅರೇಂಜ್ ಮಾಡ್ತಾರೆ, ಮ್ಯಾಚ್ ಮಾಡೋಕೆ ಕೇಳ್ತಾರೆ. ಕ್ಲಿಯರ್. ಇಲ್ಲಿ ನಾವು ನೋಡಿದ್ವಿ ಶೇಖುಲ್ ಆಲಂ, ಇದು ಯಾರು ಬರ್ತದೆ ಕ್ವೆಶ್ಚನ್. ಜಮ್ಮು ಅಂಡ್ ಕಾಶ್ಮೀರದ ಲೊಕೇಶನ್ ನೆನೆ ಪ್ರೀವಿಯಸ್ ಕ್ಲಾಸ್ ಅಲ್ಲಿ ಸ್ವಲ್ಪ ಮಟ್ಟಿಗೆ ನೋಡಿದ್ವಿ. ಹೌದಾ, ಹೋಪಿಗೆ ಐಡಿಯಾ ಬರುತ್ತೆ. ಜಮ್ಮು ಅಂಡ್ ಕಾಶ್ಮೀರ ಲೊಕೇಶನ್ ಅಲ್ಲಿ ಅಂತ ತಗೊಂಡ್ರೆ ಶ್ರೀನಗರ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಗೆ ಶೇಖುಲ್ ಆಲಂ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಂತ ಕರೀತಾರೆ. ಬಫರ್ ಆಗ್ತೈತಾ? ಇಲ್ಲ ಬರ್ತಿರ್ಬೇಕು. ಶೇಖುಲ್ ಆಲಂ ಇಂಟರ್ನ್ಯಾಷನಲ್ ಏರ್ಪೋರ್ಟ್. ಶೇಖುಲ್ ಆಲಂ ಅಂದ್ರೆ ಸೀದಾ ಸೂಫಿ ಸಂತರ ಹೆಸರನ್ನು ನೀಡಿರೋದು. ಶ್ರೀನಗರ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಗೆ ನೇಮ್ ಮಾಡಿದ್ದಾರೆ. ಹೌದಾ, ಅದೇ ತರ ಇನ್ ರಿಟರ್ನ್ ಪಂಜಾಬ್ ಅಲ್ಲಿ ಬಂದ್ರೆ ಅಂದ್ರೆ ಅಮೃತಸರದ ಸ್ಥಾಪನೆಗೆ ಕಾರಣಕರ್ತರ, ಅಮೃತಸರ ಸಿಟಿಯ ಸ್ಥಾಪನೆಗೆ ಕಾರಣಕರ್ತರ ಯಾರಿದ್ದಾರೆ ಅಂದ್ರೆ ಗುರು ರಾಮದಾಸ್ ಜಿ ಸೋದರ್, ಗುರು ರಾಮದಾಸ್ ಜಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಂತ ನೇಮ್ ಮಾಡಿದ್ದಾರೆ. ಅದನ್ನ ಇನ್ ರಿಟರ್ನ್ ನಾವು ಅಮೃತಸರ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಂತ ಹೇಳ್ತೀವಿ. ಎಲ್ಲಾನು ಕೂಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳಿವು. ಕ್ಲಿಯರ್. ಸೊ ದಟ್ ಈಗ ಅಮೃತಸರ ಅಂತ ಹೇಳಿದ್ರೆ ಅಫ್ಕೋರ್ಸ್ ಪಂಜಾಬ್ ಲೊಕೇಶನ್ ಅಲ್ಲಿ ಅಲ್ಲಿ ಯಾರ ಹೆಸರನ್ನ ಕೊಟ್ಟಿದ್ದಾರೆ? ಗುರು ರಾಮದಾಸ್ ಜಿ. ಹಾಗಾದ್ರೆ ಸಿಖ್ ಧರ್ಮದ ಎಷ್ಟನೇ ಗುರುಗಳು ಇವರು ಆಗ್ತಾರೆ ಕ್ವೆಶ್ಚನ್. ಅಮೃತಸರದ ಸಿಟಿಯ ಸ್ಥಾಪನೆಗೆ ಕಾರಣಕರ್ತರು, ಅದಕ್ಕೆ ಅವರ ಹೆಸರನ್ನ ಆ ಒಂದು ಏರ್ಪೋರ್ಟ್ಗೆ ನೀಡಿರೋದು. ರಾಮದಾಸ್ ಜಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಂತ ತಗೊಂಡ್ರೆ ಸಿಖ್ ಧರ್ಮದ ಎಷ್ಟನೇ ಧರ್ಮ ಗುರುಗಳು ಆಗ್ತಾರೆ? ಫೋರ್ತ್ ಅಲ್ವಾ, ಫಸ್ಟ್ ಅಂತ ಹೇಳ್ತೀರಿ. ಸಿಖ್ ಧರ್ಮದ 4ನೇ ಧರ್ಮ ಗುರುಗಳಿದ್ದಾರೆ ಗುರು ರಾಮದಾಸ್ ಜಿ. ಹಾಗಾದ್ರೆ ಸಿಖ್ ಧರ್ಮದ ಮೊದಲ ಗುರುಗಳು ಯಾರು ಬರ್ತಾರೆ ಕ್ವೆಶ್ಚನ್. ಪಂಜಾಬ್ ಅಂತ ತಗೊಂಡ್ರೆ ಅಂದ್ರೆ ಅಮೃತಸರ ಇಂಟರ್ನ್ಯಾಷನಲ್ ಏರ್ಪೋರ್ಟ್. ಅದೇ ತರ ರಾಜಸ್ಥಾನ ಬರ್ತೀವಿ. ರಾಜಸ್ಥಾನದ ಜೈಪುರ್ ಏನಿದೆಲ್ಲ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ನೋಡ್ತೀವಿ. ರಾಜಸ್ಥಾನ ಜೈಪುರ್. ಗುರು ನಾನಕ್. ಹೌದಾ, ಗುರು ನಾನಕ್ ಫಸ್ಟ್ ಧರ್ಮದ ಸಿಖ್ ಧರ್ಮದ ಮೊದಲ ಗುರುಗಳು ಗುರು ನಾನಕ್. ಗುರು ಗೋವಿಂದ ಸಿಂಗ್ ಅನ್ನ ನೋಡ್ತೀರಾ. ಗುರು ಗೋವಿಂದ ಸಿಂಗ್ ಸಿಖ್ ಧರ್ಮದ 10ನೇ ಧರ್ಮ ಗುರುಗಳು. ಫಸ್ಟ್ ಯಾರು ಬರ್ತಾರೆ? ಗುರು ನಾನಕ್, ಗುರು ಗೋವಿಂದ್ ಸಿಂಗ್. ಹೌದಾ, ಇವರ ನಂತರ ಏನ್ ಮಾಡ್ತಾರೆ? ಗುರುಗ್ರಂಥ ಸಾಹೇಬನ್ನ ಮುಖ್ಯವಾಗಿ ಆ ಒಂದು ಲೈಕ್ ಅವರ ಆಚಾರ ವಿಚಾರಣೆಗಳು ಏನೇನು ಇರ್ತಾವಲ್ಲ ಎಲ್ಲ ಗುರುಗ್ರಂಥ ಸಾಹೇಬಲ್ಲಿ ಮೆನ್ಷನ್ ಮಾಡಿದ್ದಾರೆ. ಅದನ್ನೇ ಧರ್ಮ ಗುರುವಿನ ರೀತಿಯಲ್ಲಿ ಪೂಜಿಸ್ತಾ ಹೋಗ್ತಾರೆ. ಗುರು ನಾನಕ್ ಫಸ್ಟ್ ಆಗ್ತಾರೆ. ಹೌದಾ, ಗುರು ಗೋವಿಂದ ಸಿಂಗ್ ಅಂತ ತಗೊಂಡ 10ನೇ ಧರ್ಮ ಗುರುಗಳು. ಇವರ ನಂತರವೇ ಗುರು ಗೋವಿಂದ ಸಿಂಗ್ನ ನಂತರವೇ ಗುರುಗ್ರಂಥ ಸಾಹೇಬನ್ನ ಏನ್ ಮಾಡ್ತಾರೆ? ಅವರು ಧರ್ಮದ ಗುರುವಾಗಿ ಅದನ್ನ ಪೂಜಿಸ್ತಾ ಹೋಗ್ತಿದ್ದಾರೆ. ಹೌದಾ, ಸಿಖ್ ಧರ್ಮದಲ್ಲಿ 10 ಧರ್ಮದ ಗುರುಗಳನ್ನ ನೋಡ್ತೀರಾ. 11ನೇ ಯಾವ್ದು ಬರುತ್ತೆ? ಗುರುಗ್ರಂಥ ಸಾಹೇಬನ್ನ ನೋಡೋದು. ಗ್ರಂಥವನ್ನ ಅವ್ರು ಏನ್ ಮಾಡ್ತಾರೆ? ಪೂಜಿಸುವಂತ ವಿಧಾನವನ್ನ ನೋಡ್ತೀರಾ. ರಾಜಸ್ಥಾನ ಅಂತ ತಗೊಂಡ್ರೆ ರಾಜಸ್ಥಾನದಲ್ಲಿ ಒಂದಿದೆ, ಅದು ಜೈಪುರ್ ಅಂತ ನೋಡ್ತೀರಿ. ದೇವಿ ಅಹಲ್ಯಾಬಾಯಿ ಹೋಲ್ಕರ್ ಅಂತ ಎಲ್ಲಿ ಹೋಗಬೇಕು? ದೇವಿ ಅಹಲ್ಯಾಬಾಯಿ ಹೋಲ್ಕರ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್. ದೇವಿ ಅಹಲ್ಯಾಬಾಯಿ ಹೋಲ್ಕರ್, ಮಧ್ಯಪ್ರದೇಶ್, ಇಂದೋರ್. ಹೌದಾ, ಮಧ್ಯಪ್ರದೇಶದಲ್ಲಿ ಇಂದೋರ್ ಲೊಕೇಶನ್ ಅಲ್ಲಿ ದೇವಿ ಅಹಲ್ಯಾಬಾಯಿ ಹೋಲ್ಕರ್. ಅದೇ ತರ ಗುಜರಾತಿಗೆ ಬಂದ್ರೆ ಅಂತ ಹೇಳಿದ್ರೆ ಒಂದು ಸರ್ದಾರ್ ಪಟೇಲ್ ಜಿ ನೇಮ್ ಮಾಡಿದ್ದಾರೆ. ಅದು ಅಹಮದಾಬಾದ್ ಒಳಗಡೆ ಇರುವಂತದ್ದು. ಸರ್ದಾರ್ ಪಟೇಲ್ ಜಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಗುಜರಾತ್ನ ಅಹಮದಾಬಾದ್. ಇನ್ನೊಂದು ಬಿಟ್ಟು ಗುಜರಾತ್ ಅಲ್ಲಿ ಇರುವಂತ ಸೂರತ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅನ್ನು ನೋಡ್ತೀರಾ. ಅಹಮದಾಬಾದಲ್ಲಿ ಒಂದು ಅದು ಸರ್ದಾರ್ ಪಟೇಲ್ ಜಿ ನೇಮ್ ಮಾಡಿದ್ದಾರೆ. ಇನ್ನೊಂದು ಯಾವ್ದು ಬರ್ತದೆ ಅಂದ್ರೆ ಸೂರತ್ ಒಳಗಡೆ ನೋಡ್ತೀರಾ. ಹಾಗೆ ಮಹಾರಾಷ್ಟ್ರದಲ್ಲಿ ಎರಡಿದೆ. ಹೌದಾ, ಒಂದು ಪುಣೆಯನ್ನು ನೋಡ್ತೀರಾ. ಪುಣೆ ಇಂಟರ್ನ್ಯಾಷನಲ್ ಏರ್ಪೋರ್ಟ್, ಅದಕ್ಕೆ ಯಾವುದು ನೇಮ್ ಮಾಡಿಲ್ಲ, ಜಸ್ಟ್ ಪುಣೆ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಂತ ನೋಡ್ತೀರಾ ಮಹಾರಾಷ್ಟ್ರದಲ್ಲಿ. ಅದು ಬಿಟ್ಟಂದ್ರೆ ಅಫ್ಕೋರ್ಸ್ ಛತ್ರಪತಿ ಶಿವಾಜಿ. ಲೊಕೇಶನ್ ಯಾವುದು ಅಂದ್ರೆ ಮುಂಬೈ. ಹೌದಾ, ಮುಂಬೈ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಏನಿದಲ್ಲ ಅದಕ್ಕೆ ಛತ್ರಪತಿ ಶಿವಾಜಿ ಅಂತ ನೇಮ್ ಮಾಡಿದ್ದಾರೆ. ಛತ್ರಪತಿ ಶಿವಾಜಿ ಅಂದ್ರೆ ಮುಂಬೈ. ಪುಣೆ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅದು ಒಂದು ಸಿಗುತ್ತೆ. ಅದು ಬಿಟ್ಟು ಅಂಬೇಡ್ಕರ್ ಸರ್ದು ನೇಮ್ ಮಾಡಿದ್ದಾರೆ. ಈ ಲೊಕೇಶನ್ ಯಾವುದು? ಮಹಾರಾಷ್ಟ್ರದ ಯಾವ ಒಂದು ಪ್ಲೇಸ್ ಅಲ್ಲಿ ಇರುವಂತ ಈ ಒಂದು ಏರ್ಪೋರ್ಟ್ಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸರ್ದು ನೇಮ್ ಮಾಡಿದ್ದಾರೆ ಕ್ವೆಶ್ಚನ್. ಛತ್ರಪತಿ ಶಿವಾಜಿ ಅಂದ್ರೆ ಮುಂಬೈ. ಅಂಬೇಡ್ಕರ್ ಸರ್ದು ತಗೊಂಡ್ರೆ ಯಾವ ಏರ್ಪೋರ್ಟ್ ನೇಮ್ ಮಾಡಿದ್ದಾರೆ? ಅದು ನಾಗ್ಪುರ್. ಹೌದಾ, ವಾರಾಣಸಿ ಉತ್ತರ ಪ್ರದೇಶದಲ್ಲಿ ಬರುತ್ತೆ. ಮಹಾರಾಷ್ಟ್ರದ ನಾಗ್ಪುರಲ್ಲಿ ಇರುವಂತ ನಾಗ್ಪುರ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಂದ್ರೆ ಒಂದೇ, ಅದಕ್ಕೆ ನೇಮ್ ಮಾಡಿದ್ದು ಬಿ ಆರ್ ಅಂಬೇಡ್ಕರ್ ಸರ್ದು ನೇಮ್ ಮಾಡಿದ್ದಾರೆ. ಕ್ಲಿಯರ್. ಅದೇ ತರ ಗೋವಾದಲ್ಲಿ ನೋಡ್ತಾ ಬಂದಾಗ ಒಂದು ದಬೋಲಿಯಂ ಇಂಟರ್ನ್ಯಾಷನಲ್ ಏರ್ಪೋರ್ಟ್. ಗೋವಾದ ಕ್ಯಾಪಿಟಲ್ ಸಿಟಿ ಯಾವುದು ಅಂತ ಹೇಳ್ತೀರಿ? ದಬೋಲಿಯಂ. ಈ ದಬೋಲಿಯಂ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಒಂದಿದೆ. ಇತ್ತೀಚೆಗೆ ಮನೋಹರ್ ಏರ್ಪೋರ್ಟ್ ಅಂತ ನೋಡ್ತೀರಾ. ಅದು ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಇರೋದು. ಗೋವಾದಲ್ಲಿ ಎರಡಿದೆ. ಮೋಪಾ ಅಂತ ಹಾಕಿದ್ರಲ್ಲ, ಮೋಪಾ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಥವಾ ಮನೋಹರ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಂತ ನೋಡ್ತೀರಿ. ಗೋವಾದಲ್ಲಿ ದಬೋಲಿಯಂ ಅನ್ನೋದು ಒಂದು, ಅದು ಬಿಟ್ಟರೆ ಮೋಪಾ ಅಥವಾ ಮನೋಹರ್ ಅಂತ ಕೇಳ್ತಾರೆ. ಮನೋಹರ್ ಯಾರು ಅಂತ ಹೇಳ್ತೀರಿ ಕ್ವೆಶ್ಚನ್. ದಬೋಲಿಯಂ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅದು ಒಂದು, ಇದು ಬಿಟ್ಟರೆ ಮನೋಹರ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಎರಡಿದೆ. ಗೋವಾದಲ್ಲಿ ಎರಡು, ಒಂದು ಮನೋಹರ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್, ಇದು ಬಿಟ್ಟರೆ ದಬೋಲಿಯಂ ಇಂಟರ್ನ್ಯಾಷನಲ್ ಏರ್ಪೋರ್ಟ್. 2022 ಡಿಸೆಂಬರ್ ಅಲ್ಲಿ ಇನಾಗ್ರೇಟ್ ಆಗಿರೋದು ಮನೋಹರ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್. ಒಂದು ದಬೋಲಿಯಂ, ಇನ್ನೊಂದು ಮೋಪಾ ಅಥವಾ ಮನೋಹರ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಂತ ನೋಡ್ತೀರಿ. ಅಲ್ಲಿ ಗೋವಾದಲ್ಲಿ ಎರಡು. ಕರ್ನಾಟಕದಿಂದ ಎರಡು ಬರುತ್ತೆ. ಒಂದು ಮಂಗಳೂರು ಏರ್ಪೋರ್ಟ್, ಇನ್ನೊಂದು ಬೆಂಗಳೂರು ಏರ್ಪೋರ್ಟ್. ಎರಡನ್ನೂ ಬಿಟ್ಟು ಯಾವ್ದಾರ ನೀವು ನೋಡ್ತೀರಂದ್ರೆ ಅವೆಲ್ಲ ದೇಶೀಯ ವಿಮಾನ ನಿಲ್ದಾಣ ಆಗುತ್ತೆ. ಡೊಮೆಸ್ಟಿಕ್ ವ್ಯೂ ಅಲ್ಲಿ ನೋಡ್ತೀರಿ. ಕ್ಲಿಯರ್. ಮಾಜಿ ಸಿಎಂ ಹೆಸರು ನೀಡಿದ್ದಾರೆ. ನಮ್ಮಲ್ಲಿ ತಗೊಂಡ್ರೆ ಒಂದು ಕೆಂಪೇಗೌಡ ವಿಮಾನ ನಿಲ್ದಾಣ, ಅದು ಬಿಟ್ಟರೆ ಬಾಷ್ಪೇಯಲ್ಲಿ ಬರ್ತದೆ ಮಂಗಳೂರು ಏರ್ಪೋರ್ಟ್. ಮಂಗಳೂರಿನ ನೀರಲ್ಲಿ ಇರುವಂತಹ ಬಾಷ್ಪೆ ಆ ಲೊಕೇಶನ್ ಅಲ್ಲಿ ಇದಕ್ಕೆ ಬಾಷ್ಪೆ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಂತ ಹೇಳ್ತಾರೆ. ಮಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್. ಬೆಂಗಳೂರಿಗೆ ಏನಂತ ನೇಮ್ ಮಾಡಿದ್ದಾರೆ? ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಂತ ನೇಮ್ ಮಾಡಿರೋದು. ದೇಶದಲ್ಲಿನೇ ಮೊದಲ ಬಾರಿಗೆ ಹಸಿರು ನೆಲಮಾಳಿಗೆಯನ್ನು ಒಳಗೊಂಡಿರುವ ಹಾಗೆ ಗ್ರೀನ್ ಫೀಲ್ಡ್ ಏರಿಯಾವನ್ನು ಕವರ್ ಮಾಡಿರೋದು ಯಾವುದು ಅಂತ ಹೇಳಿದ್ರೆ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್. ಗ್ರೀನ್ ಫೀಲ್ಡ್ ಏರಿಯಾ ಸುತ್ತಲೂ ಇರುತ್ತೆ, ಗ್ರೀನರಿಯಿಂದ ತುಂಬಿರುತ್ತೆ. ಹೌದಾ, ಈ ಲೊಕೇಶನ್ ಈ ತರ ಅಡ್ವಾನ್ಸ್ ಲೆವೆಲ್ಗೆ ಹೋಗಿರೋದು ಬರ್ತದೆ ಅಂದ್ರೆ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ನೋಡ್ತೀರಾ. ದೇಶದಲ್ಲೇ ಮೊದಲ ಬಾರಿಗೆ ಗ್ರೀನ್ ಫೀಲ್ಡ್ ಏರಿಯಾವನ್ನು ಕವರ್ ಮಾಡಿದ್ದಾರೆ. ಹಸಿರು ನೆಲಮಾಳಿಗೆಯನ್ನು ಒಳಗೊಂಡಿರುವಂತಹ ಏರ್ಪೋರ್ಟ್ ಯಾವುದು ಅಂತ ಹೇಳಿದ್ರೆ ಮೊದಲ ಬಾರಿಗೆ ಅದೇ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಆಗಿರುತ್ತೆ. ಅದು ಬಿಟ್ಟರೆ ಬಾಷ್ಪೆ ಇದೆ ಮಂಗಳೂರಲ್ಲಿ ನೋಡ್ತೀರಾ. ಮಂಗಳೂರು ಮತ್ತೆ ರಿಟರ್ನ್ ಬಾಷ್ಪೆ. ಕ್ಲಿಯರ್. ದೆನ್ ಕೇರಳದಲ್ಲಿ ಅಂತ ತಗೊಂಡು ಹೋಗಿ ಹೆಸರುಗಳು ಕೇಳಿದ್ರೆ ಸಾಕು, ಕೇರಳ ಅಂತ ನೆನಪಿರುತ್ತೆ. ಇದ್ರ ಒಳಗಡೆ ನಮಗೆ ಫಸ್ಟ್ ಪವರ್ ಪಾಸಿಟಿವ್ ಅಂತ ಹೇಳಿ ಡಿಕ್ಲೇರ್ ಆಗಿರುವಂತ ಏರ್ಪೋರ್ಟ್ ಯಾವುದು ಬರುತ್ತೆ? ಪವರ್ ಪಾಸಿಟಿವ್ ಏರ್ಪೋರ್ಟ್ ಅಂತ ಹೇಳಿ ಕರೀತಾರೆ. ಹಾಗಾದ್ರೆ ಯಾವುದು? ಆ ಒಂದು ಏರ್ಪೋರ್ಟ್ ಅನ್ನ ಅಲ್ಲೇ ಸೋಲಾರ್ ಎಲೆಕ್ಟ್ರಿಸಿಟಿ ಬೇಸಿಸ್ ಮೇಲೆ ಅದನ್ನ ಮೇಂಟೆನೆನ್ಸ್ ತಗೋತಾ ಇದ್ದಾರೆ. ಹಾಗಾದ್ರೆ ಆ ಏರ್ಪೋರ್ಟ್ ಯಾವುದು? ಒಂದು ಕೊಚ್ಚಿನಿಂದ ತಿರುವನಂತಪುರ, ಕೋಸಿಕೋಡ್ ಮತ್ತೆ ಕಣ್ಣೂರು. ಪವರ್ ಪಾಸಿಟಿವ್ ಅನ್ನು ಒಳಗೊಂಡಿರುವಂತ ಏರ್ಪೋರ್ಟ್ ಯಾವ್ದು ಬರುತ್ತೆ? ಕೊಚ್ಚಿನ್ ಏರ್ಪೋರ್ಟ್ ಅಲ್ಲ. ಫಸ್ಟ್ ಟೈಮ್ ಪವರ್ ಪಾಸಿಟಿವ್ ಎಲೆಕ್ಟ್ರಿಸಿಟಿಯನ್ನು ತಗೊಂಡಿರೋದು. ಇದ್ರ ಬೇಸ್ ಮೇಲೆ ಸೋಲಾರ್ ಎಲೆಕ್ಟ್ರಿಸಿಟಿಯನ್ನು ನೋಡ್ತೀರಾ. ಕೊಚ್ಚಿನ್, ತಿರುವನಂತಪುರ, ಕೋಸಿಕೋಡ್ ಮತ್ತೆ ಕಣ್ಣೂರು ಎಲ್ಲ ಕೇರಳದಲ್ಲಿ ಇರುವಂತ ಏರ್ಪೋರ್ಟ್ಸ್ ಗಳಿವೆ. ಇಂಟರ್ನ್ಯಾಷನಲ್ ಲೆವೆಲ್ ನೋಡ್ತೀರಾ. ಅದರಲ್ಲಿ ಕೊಚ್ಚಿನ್ ಏರ್ಪೋರ್ಟ್ ಏನಿದೆಲ್ಲ ಇದು ಪವರ್ ಪಾಸಿಟಿವ್ ಅನ್ನು ಒಳಗೊಂಡಿರುವಂತಹ ಏರ್ಪೋರ್ಟ್ ಅಂತ ನೋಡ್ತೀವಿ. ಇದು ಫಸ್ಟ್ ಟೈಮ್ ಡಿಕ್ಲೇರ್ ಆಗಿರೋದು ಇಂಡಿಯಾದಲ್ಲಿ. ಕ್ಲಿಯರ್. ಅದರಲ್ಲಿ ಕೊಚ್ಚಿನ್, ಕೋಸಿಕೋಡ್ ಆಯ್ತು, ತಿರುವನಂತಪುರ, ಕಣ್ಣೂರು. ಈ ಲೊಕೇಶನ್ ಅಂದ್ರೆ ಸೀದಾ ಕೇರಳ ಅಂತ ನೆನಪಿಗೆ ಬರಬೇಕು. ಇಲ್ಲಿಗ ಈಗ ಕನ್ಸಿಡರ್ ಮಾಡಿದ್ವಿ ಅಂತ ಹೇಳಿದ್ರೆ ತಮಿಳುನಾಡಿನಲ್ಲಿ ಅಂತ ತಗೊಂಡ್ರೆ ಅಂತ ಹೇಳಿದ್ರೆ ಒಂದು ಚೆನ್ನೈ, ಕೊಯಮತ್ತೂರು, ತಿರುಚಿನಾಪಲ್ಲಿ ಮತ್ತೆ ಮಧುರೈ. ತಮಿಳುನಾಡಿನಲ್ಲಿರುವಂತಹ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಚೆನ್ನೈ ಇಂಟರ್ನ್ಯಾಷನಲ್ ಏರ್ಪೋರ್ಟ್, ಕೊಯಮತ್ತೂರು, ತಿರುಚಿನಾಪಲ್ಲಿ ಮತ್ತೆ ಮಧುರೈ. ಚೆನ್ನೈ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಅಣ್ಣಾ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಂತ ಹೇಳಿ ಕರೀತಾರೆ. ಅಣ್ಣಾ ಅಥವಾ ಅಣ್ಣಾದೊರೈ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಂತ ತಗೊಂಡ್ರೆ ಚೆನ್ನೈ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಅಣ್ಣಾದೊರೈ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಂತ ಹೇಳ್ತಾರೆ, ಅಥವಾ ಅಣ್ಣಾ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಂತ ನೋಡುದು. ತಮಿಳುನಾಡಿನಲ್ಲಿ ಮುಖ್ಯವಾಗಿ 4 ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗಳಿದಾವೆ. ಅದರಲ್ಲಿ ಯಾವ್ದು ಅಂತ ಹೇಳಿದ್ರೆ ಒಂದು ಚೆನ್ನೈ ಹೇಳ್ತೇನೆ. ಒಂದು ಚೆನ್ನೈ ಅಥವಾ ಅಣ್ಣಾದೊರೈ ಅಣ್ಣಾ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಂತ ಹೇಳಿದ್ರೆ ಆ ಚೆನ್ನೈ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಕರೀತಾರೆ. ಇನ್ನೊಂದು ಕೊಯಮತ್ತೂರು, ತಿರುಚಿನಾಪಲ್ಲಿ ಮತ್ತೆ ಮಧುರೈ ತಮಿಳುನಾಡಿನಲ್ಲಿ ಇರೋದು. ಹೋಗಿ ಹೆಸರು ಕೇಳಿದ್ರೆ ನೆನಪಿಗೆ ಬರುತ್ತೆ ತಮಿಳುನಾಡು ಅಂತ ಹೇಳಿ. ಎಕ್ಸೆಪ್ಟ್ ಅಲ್ಲಿ ಕೇರಳ ಆಪ್ಷನ್ ಕೊಟ್ಟಿಲ್ಲ ಅಂದ್ರೆ. ಹೌದಾ, ಒಂದು ಚೆನ್ನೈ, ದೆನ್ ತಿರುಚಿನಾಪಲ್ಲಿ, ಮಧುರೈ. ಚೆನ್ನೈ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನ ಹೆಸರೇನು ಬರುತ್ತೆ? ಕ್ವೆಶ್ಚನ್ ಮಾರ್ಕ್.
ಚೆನ್ನೈ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಮತ್ತೊಂದು ಹೆಸರು ಯಾವ್ದು ಬರುತ್ತೆ? ಚೆನ್ನೈ, ಕೊಯಮತ್ತೂರು ಮತ್ತೆ ತಿರುಚಿರಾಪಲ್ಲಿ, ಮದುರೈ. ಅದು ಅಣ್ಣಾದುರೈ, ಅದು ಅಣ್ಣ ಇಂಟರ್ನ್ಯಾಷನಲ್ ಏರ್ಪೋರ್ಟ್. ಅದಕ್ಕೆ ಚೆನ್ನೈಗೆ, ಕೊಯಮತ್ತೂರು, ದೆನ್ ತಿರುಚಿರಾಪಲ್ಲಿ, ಮದುರೈ ತಗೊಂಡ್ರೆ ತಮಿಳುನಾಡು ಲೊಕೇಶನ್. ಅದೇ ತರ ವಿ ಡಿ ಸಾವರ್ಕರ್ ಸರ್ ಮಾಡಿದ್ದಾರೆ, ದ ಫ್ರೀಡಮ್ ಫೈಟರ್ ಅಂತ ನೋಡ್ತೀವಿ. ವಿ ಡಿ ಸಾವರ್ಕರ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಂತ ಬಂದಾಗ ಅಫ್ಕೋರ್ಸ್ ಅಂಡಮಾನ್ ನಿಕೋಬಾರ್ ಲೊಕೇಶನ್. ಹಾಗಾದ್ರೆ ಯಾವ ಒಂದು ಇನ್ ರಿಟರ್ನ್ ಈ ಒಂದು ಏರ್ಪೋರ್ಟ್ಗೆ ಯಾವ ಏರ್ಪೋರ್ಟ್ಗೆ ವಿ ಡಿ ಸಾವರ್ಕರ್ ಸರ್ ನೇಮ್ ಮಾಡಿದ್ದಾರೆ? ಅಣ್ಣಾಮಲೈ ಎಲ್ಲ ಅಣ್ಣಾದುರೈ. ವಿ ಡಿ ಸಾವರ್ಕರ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಂತ ಯಾವ್ದು ಮಾಡಿದ್ದಾರೆ? ಪೋರ್ಟ್ ಬ್ಲೇರ್. ಹೌದಾ? ಪೋರ್ಟ್ ಬ್ಲೇರ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಇಲ್ಲಿ ವಿ ಸಾವರ್ಕರ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಂತ ಹೇಳಿ ಕರೀತೀವಿ. ವೈಜಾಗ್ ಅಂತ ಹೇಳಿದ್ರೆ ವಿಶಾಖಪಟ್ಟಣ. ಆಯ್ತಾ? ವೈಜಾಗ್ ಅಥವಾ ವಿಶಾಖಪಟ್ಟಣ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಂದ್ರೆ ಆಂಧ್ರ ಪ್ರದೇಶದಲ್ಲಿ ಬರುತ್ತೆ. ಮತ್ತೊಂದು ವಿಜಯವಾಡ ಅಂತ ನೋಡ್ತೀರಾ. ಆಂಧ್ರ ಪ್ರದೇಶದಲ್ಲಿ ಒಂದು ವೈಜಾಗ್, ಇನ್ನೊಂದು ವಿಜಯವಾಡ. ಆಂಧ್ರ ಪ್ರದೇಶದಲ್ಲಿ ವೈಜಾಗ್ ಅಂತ ತಗೊಂಡ್ರೆ ವಿಶಾಖಪಟ್ಟಣ ಇಂಟರ್ನ್ಯಾಷನಲ್ ಏರ್ಪೋರ್ಟ್, ಮತ್ತೊಂದು ಯಾವ್ದು ಬರುತ್ತೆ? ವಿಜಯವಾಡ. ಆಂಧ್ರ ಪ್ರದೇಶದ ವಿಜಯವಾಡ ಲೊಕೇಶನ್ ಅಲ್ಲಿ ಎರಡು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇದೆ. ಇನ್ನು ತೆಲಂಗಾಣ ಲೊಕೇಶನ್ ಅಂತ ತಗೊಂಡ್ರೆ ತೆಲಂಗಾಣದಿಂದ ಇರೋದು ರಾಜೀವ್ ಗಾಂಧಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್. ರಾಜೀವ್ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಎಲ್ಲಿದೆ? ಹಂಗೆ ಇಂದಿರಾ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ಎಲ್ಲಿದೆ? ಗೋಪಿನಾಥ್ ಬಾರ್ಡೋಲಿ, ಲಾಲ್ ಬಹದ್ದೂರ್ ಶಾಸ್ತ್ರಿ. ಕ್ವಶನ್ ಈ ತರ ಅರೇಂಜ್ ಮಾಡ್ತಾರೆ. ಅಣ್ಣಾದುರೈ ಅಂದ್ರೆ ಚೆನ್ನೈ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಕರೀತಾ ಇರೋದು. ಅಣ್ಣಾದುರೈ ಬೇರೆ, ಅಣ್ಣಾಮಲೈ ಬೇರೆ. ಆಯ್ತಾ? ತೆಲಂಗಾಣದಲ್ಲಿರುವಂತ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಹೈದರಾಬಾದ್ ಲೊಕೇಶನ್ ಅಲ್ಲಿ ಅದನ್ನು ರಾಜೀವ್ ಗಾಂಧಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಂತ ನೇಮ್ ಮಾಡಿದ್ದಾರೆ. ಬಿಜು ಪಟ್ನಾಯಕ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇದೆ. ಬಿಜು ಪಟ್ನಾಯಕ್ ಅಂತ ಹೇಳಿದ್ರೆ ಭುವನೇಶ್ವರ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ನೇಮ್ ಮಾಡಿರೋದು ಬಿಜು ಪಟ್ನಾಯಕ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್. ಬಿಜು ಪಟ್ನಾಯಕ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಎಲ್ಲಿ ಬರುತ್ತೆ? ಅದು ಒಡಿಸಾದಿಂದ ಭುವನೇಶ್ವರ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಂತ ನೋಡ್ತೀರಾ. ಮನೋಹರ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಎಲ್ಲಿದೆ? ಮನೋಹರ್ ಅಥವಾ ಮೋಪಾ ಆರ್ ಮನೋಹರ್. ಮನೋಹರ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಗೋವಾದಲ್ಲಿ ಬರುತ್ತೆ. ಇತ್ತೀಚೆಗೆ ಇನಾಗ್ರೇಟ್ ಆಗಿರೋದು ಅದು ಇಂಟರ್ನ್ಯಾಷನಲ್ ಏರ್ಪೋರ್ಟ್. ಅದು ಬಿಟ್ಟು ಇನ್ನೊಂದು ದಬೋಲಿಯಂ. ಕೋಪಿಗೈಡ ಬರುತ್ತೆ ಗೋವಾದಲ್ಲಿ ಎರಡು, ಒಂದು ದಬೋಲಿಯಂ, ಇನ್ನೊಂದು ಮನೋಹರ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್. ಹೌದಾ? ಬಿಜು ಪಟ್ನಾಯಕ್ ಅಂದ್ರೆ ಸೀದಾ ಒಡಿಸಾದ ಕ್ಯಾಪಿಟಲ್ ಭುವನೇಶ್ವರ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಂತ ನೋಡ್ತೀರಾ. ದೆನ್ ಇಲ್ಲಿಂದ ಬಾಗ್ಡೋಗ್ರಾ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಆಯಿತು. ಬಾಗ್ಡೋಗ್ರಾ ಆಮೇಲೆ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅಂತ ನೇಮ್ ಮಾಡಿದ್ದಾರೆ. ಸುಭಾಷ್ ಚಂದ್ರ ಬೋಸ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಇನ್ನೊಂದು ಹೆಸರಿತ್ತು ಅಂದ್ರೆ ಕೋಲ್ಕತ್ತಾ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಂತ ಹೇಳ್ತೇವೆ. ಕೋಲ್ಕತ್ತಾ ಇದೆ ಮತ್ತೆ ಬಾಗ್ಡೋಗ್ರಾ. ಕೋಲ್ಕತ್ತಾ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಂತ ಹೇಳಿದ್ರೆ ಅಫ್ಕೋರ್ಸ್ ವೆಸ್ಟ್ ಬೆಂಗಾಲ್ ಅಂತ ಗೊತ್ತಾಗ್ತದೆ. ಅಲ್ಲಿ ಕೋಲ್ಕತ್ತಾ ಕೇಳಲ್ಲ, ಬದಲಿಗೆ ಸುಭಾಷ್ ಚಂದ್ರ ಬೋಸ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಎಲ್ಲಿದೆ ಕೇಳ್ತಾರೆ. ಕೋಲ್ಕತ್ತಾ ಅಂತ ಗೊತ್ತಾಗಬೇಕು. ಇದಕ್ಕೆ ಇದೇ ಒಂದು ಸುಭಾಷ್ ಚಂದ್ರ ಬೋಸ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಐ ಮೀನ್ ಕೋಲ್ಕತ್ತಾದಲ್ಲಿ ಏನಿದೆಲ್ಲ ಇದಕ್ಕೆ ಡುಮ್ಡುಮ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಂತ ಹೇಳಿ ಕರೀತಾರೆ. ಇನ್ನೊಂದು ಯಾವ್ದು ಬರ್ತದೆ ಅಂದ್ರೆ ಬಾಗ್ಡೋಗ್ರಾ ಇಂಟರ್ನ್ಯಾಷನಲ್ ಏರ್ಪೋರ್ಟ್. ಅದು ವೆಸ್ಟ್ ಬೆಂಗಾಲ್ ಅಲ್ಲಿ ಇರುವಂತದ್ದು. ಸೇಮ್ ಕೋಲ್ಕತ್ತಾದಲ್ಲಿನೇ ಒಂದು ಬಾಗ್ಡೋಗ್ರಾ. ದೆನ್ ಇದು ಯಾವುದು? ನೇತಾಜಿ ಸುಭಾಷ್ ಚಂದ್ರ ಬೋಸ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್. ಇದು ಬಿಟ್ಟರೆ ನಮಗೆ ಎಲ್ಲಿ ಬರ್ತದೆ ಅಂತ ಹೇಳಿದ್ರೆ ಮಣಿಪುರ್ ಲೊಕೇಶನ್. ಮಣಿಪುರದಲ್ಲಿ ವೀರ್ ಟಿಕೆಂದ್ರಜಿತ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್. ಮಣಿಪುರ ಡಿಫಿಕಲ್ಟ್ ಆದ ಹೇಳಿ. ಮಣಿಪುರ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಮಣಿಪುರ್ ಕ್ಯಾಪಿಟಲ್ ಸಿಟಿ ಇಂಪಾಲ್. ಇಂಪಾಲ್ ಹೌದಾ? ಮಣಿಪುರ ಇಂಪಾಲ್. ಆ ಇಂಪಾಲ್ ಅಲ್ಲಿರುವಂತ ಲೈಕ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ವೀರ್ ಟಿಕೆಂದ್ರಜಿತ್ ಅಂತ ಹೇಳಿ ಕರೀತಾರೆ. ಮಣಿಪುರ ಅಂದ್ರೆ ಸಾಕು, ವೀರ್ ಟಿಕೆಂದ್ರಜಿತ್ ಅಂತ ನೆನಪಿಗೆ ಬರಬೇಕು. ಮಣಿಪುರ ಇಂಪಾಲ್ ಲೊಕೇಶನ್ ಅಲ್ಲಿರುವಂತ ಲೈಕ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇದು ವೀರ್ ಟಿಕೆಂದ್ರಜಿತ್ ಅಂತ ಹೇಳಿ ಕರೀತಿದ್ದಾರೆ. ಇನ್ನು ಬೋಧಗಯಾ ಅಫ್ಕೋರ್ಸ್ ಬಿಹಾರದ ಪಾಟ್ನಾ, ಕ್ಯಾಪಿಟಲ್ ಸಿಟಿ ಬಿಹಾರ್ ಪಾಟ್ನಾ ಅಥವಾ ಇನ್ ರಿಟರ್ನ್ ಬೋಧಗಯಾ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಂತ ನೋಡೋದು. ಕ್ಲಿಯರ್? ಯಾವ್ದು ಬರ್ತದೆ? ಒಂದು ಬೋಧಗಯಾ ಸಿಲಿಗುರಿ ಲೊಕೇಶನ್ ಅಲ್ಲಿನ ಚೆಕ್ ಮಾಡಿ ಹೇಳ್ತೇನೆ. ಒಂದು ಬಾಗ್ಡೋಗ್ರಾ, ಇನ್ನೊಂದು ಸುಭಾಷ್ ಚಂದ್ರ ಬೋಸ್ ಅಲ್ಲಿ ವೆಸ್ಟ್ ಬೆಂಗಾಲ್ ಲೊಕೇಶನ್. ಬೋಧಗಯಾ ಬಿಹಾರ್ ಪಾಟ್ನಾ ಅಂತ ನೋಡ್ತೀರಾ. ಬಿಹಾರ್. ವೀರ್ ಟಿಕೆಂದ್ರಜಿತ್ ಅಂದ್ರೆ ಮಣಿಪುರ್ ಲೊಕೇಶನ್ಗೆ ಹೋಗಬೇಕು. ಮಣಿಪುರದ ಕ್ಯಾಪಿಟಲ್ ಲೊಕೇಶನ್ ಅಲ್ಲಿ ಇರುವಂತದ್ದು ವೀರ್ ಟಿಕೆಂದ್ರಜಿತ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್. ದೆನ್ ಇಂದಿರಾ ಗಾಂಧಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಂತ ನೋಡಿದ್ರೆ ವರ್ಲ್ಡ್ ಅಲ್ಲಿ 9th ಬಿಸಿಯೆಸ್ಟ್ ಏರ್ಪೋರ್ಟ್ ಅಂತ ಅತ್ಯಂತ ಜನ ಸೇರುವಂತ ಲೊಕೇಶನ್ ಅಂದ್ರೆ ಅಫ್ಕೋರ್ಸ್ ದೆಹಲಿ ಕ್ಯಾಪಿಟಲ್ ಸಿಟಿ ನೋಡ್ತೀರಾ. ಅಥವಾ ಇಂದಿರಾ ಗಾಂಧಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ದೆಹಲಿ ಲೊಕೇಶನ್ ಅಲ್ಲಿ ಇರೋದು. ದೆನ್ ಯಾವ್ದು ಬರ್ತದೆ? ಉತ್ತರ ಪ್ರದೇಶದಲ್ಲಿ ಎರಡಿದೆ. ಒಂದು ಉತ್ತರ ಪ್ರದೇಶದ ಲಕ್ನೋದಲ್ಲಿ, ಇನ್ನೊಂದು ಉತ್ತರ ಪ್ರದೇಶದ ವಾರಣಾಸಿಯಲ್ಲಿ ಇದೆ. ಲಕ್ನೋಗೆ ಏನೇ ಮಾಡಿದ್ದಾರೆ? ಚೌಧರಿ ಚರಣ್ ಸಿಂಗ್ ನೇಮ್ ಮಾಡಿರೋದು. ವಾರಣಾಸಿ ಅಂತ ತಗೊಂಡ್ರೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ. ಇದು ಇಂಟರ್ನ್ಯಾಷನಲ್ ಲೈಕ್ ಏರ್ಪೋರ್ಟ್ಸ್ ಅಂತ ನೋಡ್ತೀರಾ. ಇದೇ ತರ ಸೇಮ್ ನಮಗೆ ಲೈಕ್ ಏನು ಸಿಗ್ತದೆ? ಡ್ಯಾನ್ಸ್ಗಳು ಸಿಗ್ತದೆ. ಇದೇ ತರ ಸೇಮ್ ನಮಗೆ ಲೈಕ್ ಕ್ರೀಡಾಂಗಣಗಳು ಸಿಗ್ತದೆ. ಸೇಮ್ ಇದೇ ತರ ನೇಮ್ ಮಾಡಿದ್ದಾರೆ. ಅದಕ್ಕೆ ಅಲ್ಲಿ ಕನ್ಫ್ಯೂಸ್ ಆಗುವಂತಿಲ್ಲ. ಜಸ್ಟ್ ನಿಮಗೆ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಂದ್ರೆ ಈ ಒಂದು ಸ್ಲೈಡ್ ಆಯ್ತು. ನೀವೇನು ಬರ್ದಿರ್ತೀರಲ್ಲ ಇಮೇಜ್ ನೆನಪಿಗೆ ಬರಬೇಕು. ಇಷ್ಟು ಇದಾವೆ ಅಂತ ಹೇಳಿ. ಲಾಲ್ ಬಹದ್ದೂರ್ ಶಾಸ್ತ್ರಿ ಉತ್ತರ ಪ್ರದೇಶದ ವಾರಣಾಸಿಗೆ ಮಾಡಿದ್ದಾರೆ. ಚೌಧರಿ ಚರಣ್ ಸಿಂಗ್ ಅಂತ ಹೇಳಿದ್ರೆ ಲಕ್ನೋ ಲೊಕೇಶನ್ ಅಲ್ಲಿ ನೋಡ್ತೀರಾ. ಲಕ್ನೋ ಒಂದು, ವಾರಣಾಸಿ ಎರಡು ಎಲ್ಲಿ ಬರುತ್ತೆ? ಉತ್ತರ ಪ್ರದೇಶದಲ್ಲಿ ಇದೆ. ಒಂದು ಚೌಧರಿ ಚರಣ್ ಸಿಂಗ್, ಇನ್ನೊಂದು ಲಾಲ್ ಬಹದ್ದೂರ್ ಶಾಸ್ತ್ರಿ. ಅಸ್ಸಾಂ ಲೊಕೇಶನ್ ಇಂದ ನೋಡಿ ಗೋಪಿನಾಥ್ ಬಾರ್ಡೋಲಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್. ಅಸ್ಸಾಂನ ಗುವಾಹಟಿ ಲೊಕೇಶನ್. ಅಸ್ಸಾಂನ ಗುವಾಹಟಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಗೋಪಿನಾಥ್ ಬಾರ್ಡೋಲಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಂತ ನೇಮ್ ಮಾಡಿದ್ದಾರೆ. ಕ್ಲಿಯರ್? ಗೋಪಿನಾಥ್ ಬಾರ್ಡೋಲಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್. ದೆನ್ ಅದೇ ತರ ಮೇಘಾಲಯ ಅಂದ್ರೆ ಸಾಕು. ಅಲ್ಲಿ ಯಾವ್ದು ಬರ್ತದೆ ಅಂದ್ರೆ ಶಿಲಾಂಗ್. ಮೇಘಾಲಯದ ಕ್ಯಾಪಿಟಲ್ ಕ್ವಶನ್ ಮಾರ್ಕ್. ಮೇಘಾಲಯದ ಕ್ಯಾಪಿಟಲ್ ಸಿಟಿ ಯಾವುದು? ಮಣಿಪುರ ಇಂಪಾಲ್. ಅದೇ ತರ ಮೇಘಾಲಯದ ಕ್ಯಾಪಿಟಲ್ ಸಿಟಿ. ಮೇಘಾಲಯದ ಕ್ಯಾಪಿಟಲ್ ಸಿಟಿ ಎನಿವನ್? ಶಿಲಾಂಗ್. ಹೌದಾ? ಶಿಲಾಂಗ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಥವಾ ಅದಕ್ಕೆ ಜರೂಕಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಂತ ಹೇಳ್ತಾರೆ. ಮೇಘಾಲಯದಲ್ಲಿ ಒಂದಿದೆ ಶಿಲಾಂಗ್. ಮೇಘಾಲಯದಲ್ಲಿ ಶಿಲಾಂಗ್ ಅಥವಾ ಅದಕ್ಕೆ ಜರೂಕಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಂತ ಹೇಳ್ತಾರೆ. ಮೇಘಾಲಯದ ಲೊಕೇಶನ್ ಇಂದ ಮೇಘಾಲಯ, ಮಣಿಪುರ್ ಮತ್ತೆ ಅಸ್ಸಾಂ ನೀವೆಲ್ಲಿ ಕನ್ಸಿಡರ್ ಮಾಡಿದ್ರೆ ನಾರ್ತ್ ಈಸ್ಟ್ ಲೊಕೇಶನ್ ಅಲ್ಲಿ. ನಮ್ಗೆ ಅಸ್ಸಾಂ ಅಲ್ಲಿ ಗೋಪಿನಾಥ್ ಬಾರ್ಡೋಲಿ ಅಥವಾ ಜರೂಕಿ ಅಂತ ತಗೊಂಡ್ರೆ, ಮೇಘಾಲಯದಲ್ಲಿ ವೀರ್ ಟಿಕೆಂದ್ರಜಿತ್ ಅಂತ ಹೇಳಿದ್ರೆ ಮಣಿಪುರ ಲೊಕೇಶನ್ ಅಲ್ಲಿ. ಕ್ಲಿಯರ್? ಒಂದು ಮನೋಹರ್ ನೋಡ್ತಾ ಬಂದ್ರಿ. ದೆನ್ ಅದಿಯಲ್ಲಿ ಬರುತ್ತೆ? ಗೋವಾದಲ್ಲಿ ಬರ್ತದೆ. ಅದು ಇಂಟರ್ನ್ಯಾಷನಲ್ ಮೋಪಾ ಅಂತ ಹೇಳಿ ಕರೀತಾರೆ. ಗೋವಾದಲ್ಲಿ ಇರೋದು ಶಿಲಾಂಗ್ ಲೊಕೇಶನ್. ಮೇಘಾಲಯದ ಶಿಲಾಂಗ್ ಜರೂಕಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಂತ ಹೇಳ್ತಾರೆ. ಇಂಟರ್ನ್ಯಾಷನಲ್ ಲೆವೆಲ್ ಇದೆ. ಅದು ಶಿಲಾಂಗ್. ಮೇಘಾಲಯದ ಶಿಲಾಂಗ್ ಅಲ್ಲಿರುವಂತ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ನ ಹೆಸರು ಜರೂಕಿ ಅಂತ ಹೇಳ್ತಾರೆ. ಇಲ್ಲ ಶಿಲಾಂಗ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಮೇಘಾಲಯದಿಂದ. ಗೋಪಿನಾಥ್ ಬಾರ್ಡೋಲಿ ಅಂದ್ರೆ ಅಸ್ಸಾಂನ ಗುವಾಹಟಿ ಲೊಕೇಶನ್ ಅಲ್ಲಿ ಇರೋದು. ವೀರ್ ಟಿಕೆಂದ್ರಜಿತ್ ಅಂದ್ರೆ ಇಂಪಾಲ್ ಲೊಕೇಶನ್ ಅಲ್ಲಿ ನೋಡ್ತೀರಾ ಮಣಿಪುರ. ಬೋಧಗಯಾ ಬಿಹಾರದಲ್ಲಿ. ಹೌದಾ? ದೆನ್ ಈಗ ಪ್ರೆಸೆಂಟ್ಲಿ ಎಷ್ಟು ನೋಡ್ತೀವಿ ಅಂತ ಹೇಳಿದ್ರೆ 35 ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗಳು ಇಂಡಿಯಾದಲ್ಲಿ ನೋಡ್ತೀರಾ. ಇತ್ತೀಚೆಗೆ ಇನಾಗ್ರೇಟ್ ಆಗಿ ಯಾವ್ದು ಬರ್ತದೆ ಅಂತ ಹೇಳಿದ್ರೆ ಲೈಕ್ ಮನೋಹರ್ ಅಂತ ನೋಡಿದ್ರಲ್ಲ ಗೋವಾದಿಂದ 2022 ಅಲ್ಲಿ ಇನಾಗ್ರೇಟ್ ಆಗಿರುವಂತದ್ದು ಯಾವುದು? ಮನೋಹರ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್. ಬೋಧಗಯಾ ಬಿಹಾರದಲ್ಲಿ ಕ್ಯಾಪಿಟಲ್ ಸಿಟಿ ಪಾಟ್ನಾ.
ನೆನಪಿರ್ತದ? ಸ್ವಲ್ಪ ರೀಕಾಲ್ ಮಾಡ್ತೀರಿ? ಗುರು ರಾಮದಾಸ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಎಲ್ಲಿ ಬರುತ್ತೆ? ಗೋಪಿನಾಥ್ ಬಾರ್ಡೋಲಿ, ಗುರು ರಾಮದಾಸ್ ಜಿ, ದೆನ್ ಗೋಪಿನಾಥ್ ಬಾರ್ಡೋಲಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್. ಗುರು ರಾಮದಾಸ್ ಜಿ ಅಂದರೆ ಪಂಜಾಬ್, ಅಮೃತಸರ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಹೆಸರು. ಗೋಪಿನಾಥ್ ಬಾರ್ಡೋಲಿ ಅಂತ ತಗೊಂಡ್ರೆ ಸೀದಾ ಎಲ್ಲಿಗೆ ಹೋಗಿ ಅಸ್ಸಾಂಗೆ ಹೋಗಬೇಕು. ಅಸ್ಸಾಂನ ಗುವಾಹಟಿ ಲೊಕೇಶನ್ ನೋಡ್ತೀವಿ, ಹೌದಾ? ಛತ್ರಪತಿ ಶಿವಾಜಿ ಇಂಟರ್ನ್ಯಾಷನಲ್, ಶೇಖುಲ್ ಆಲಂ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಶ್ರೀನಗರದಲ್ಲಿ. ಅದೇ ತರ ಇಲ್ಲಿ ನೋಡಿದ್ರೆ ಪಂಜಾಬ್ ಅಂತ ತಗೊಂಡ್ರೆ ರಾಮದಾಸ್ ಜಿ ಅಂತ ನೋಡ್ತಿರಲ್ಲ, ಗುರು ಡ್ಯಾನ್ಸ್ಗಳು ಸಿಗ್ತದ. ಇದೇ ತರ ಸೇಮ್ ನಮಗೆ ಲೈಕ್ ಕ್ರೀಡಾಂಗಣಗಳು ಸಿಗ್ತದೆ, ಸೇಮ್ ಇದೇ ತರ ನೇಮ್ ಮಾಡಿ. ಎನಿವನ್ ಬಾರ್ಡೋಲಿ ಅಂತ ತಗೊಂಡ್ರೆ ಸೀದಾ ಎಲ್ಲಿಗೆ ಹೋಗಿ ಅಸ್ಸಾಂಗೆ ಹೋಗಬೇಕು. ಅಸ್ಸಾಂನ ಗುವಾಹಟಿ ಲೊಕೇಶನ್ ನೋಡ್ತೀವಿ, ಹೌದಾ? ಮ್ಯಾಪ್ ಹಾಕ್ತೀರಾ? ಹಾಕಿರ್ತೀರಾ? ಜಸ್ಟ್ ಒಂದ್ಸತಿ ರೀಕಾಲ್ ಮಾಡಕ್ಕೆ ಹಾಕಿ. ಅಸ್ಸಾಮಲ್ಲಿ ನೋಡಿದ್ರಿ, ಹೌದಾ? ಇಲ್ಲಿ ಜಮ್ಮು ಅಂಡ್ ಕಾಶ್ಮೀರ್ ಲೊಕೇಶನ್ ಅಲ್ಲಿ ಬಂದಿತ್ತು, ಹೌದು. ಅದಕ್ಕೆ ಏನಂತ ಹೆಸರು ಕೊಟ್ಟಿದ್ದು? ಶ್ರೀನಗರ್ ಅಂತ ಹೇಳಿ ನೋಡ್ತೀರಾ. ಶ್ರೀನಗರ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಮತ್ತೊಂದು ಹೆಸರು ಏನಿದೆ ಇದನ್ನ ನೀವು ಹೇಳಿ. ಶ್ರೀನಗರ್ ಅದು ಸೂಫೀಸ್ ಅಂತ ಹೆಸರನ್ನ ನೀಡಿದಾರೆ ಅಂತ ನೋಡಿದ್ರಲ್ಲ, ಹಾಗಾದ್ರೆ ಅದು ಹೆಸರೇನು? ಜಮ್ಮು ಕಾಶ್ಮೀರ್ ಲೊಕೇಶನ್ ಅಲ್ಲಿ ಬಂದು ಅದನ್ನ ನೇಮ್ ಏನು ಬರ್ತದ? ಅದನ್ನೇ ಶೇಖುಲ್ ಆಲಂ. ನಿಮಗೆ ಹೆಸರು ಕೇಳಿದ್ರೆ ಶೇಖುಲ್ ಆಲಂ ಅಂದ್ರೆ ಅಫ್ಕೋರ್ಸ್ ಶ್ರೀನಗರ್ ಸಿಟಿ ನೆನಪಿಗೆ ಬರಬೇಕು. ಶೇಖುಲ್ ಆಲಂ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಶ್ರೀನಗರದಲ್ಲಿ. ಅದೇ ತರ ಇಲ್ಲಿ ನೋಡಿದ್ರೆ ಪಂಜಾಬ್ ಅಂತ ತಗೊಂಡ್ರೆ ರಾಮದಾಸ್ ಜಿ ಅಂತ ನೋಡ್ತಿರಲ್ಲ, ಗುರು ರಾಮದಾಸ್ ಜಿ ಸಿಖ್ ಧರ್ಮದ ಗುರುಗಳು ಅಮೃತಸರ ಸಿಟಿಯ ಸ್ಥಾಪನೆ ಕಾರಣಕರ್ತರಾಗ್ತಾರೆ. ಅದಕ್ಕೆ ಅಮೃತಸರ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಗುರು ರಾಮದಾಸ್ ಜಿ ಅಂತ ನೇಮ್ ಮಾಡಿದ್ದಾರೆ. ಸೊ ದಟ್ ನಮಗೆ ಪಂಜಾಬ್ ಅಂತ ತಗೊಂಡ್ರೆ ಯಾರು ಬರಬೇಕು? ಈ ಸರಿ ಬರೀತಿಲ್ಲ, ಜಸ್ಟ್ ಹೇಳ್ತಾರೆ ಪಂಜಾಬ್ ಅಲ್ಲಿ ಸಿಗೋದು ಒಂದು, ಅದು ಯಾವ್ದು ಬರ್ತದೆ? ಅಮೃತಸರ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಂತ ನೋಡ್ತೀವಿ, ಹೌದಾ? ಅದೇ ತರ ರಾಜಸ್ಥಾನಕ್ಕೆ ಬಂದ್ರೆ ಅಲ್ಲಿ ಬಂದಿದ್ದ ರಾಜಸ್ಥಾನ ಜೈಪುರ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್, ಹೌದಾ? ಜೈಪುರ್ ಮತ್ತೆ ಸ್ವಲ್ಪ ಹಂಗೆ ಮುಂದಕ್ಕೆ ಹೋದ್ರೆ ಉದಯಪುರ ಎಲ್ಲಿ ಸಿಗುತ್ತೆ ಅಲ್ಲಿ ನಮಗೆ ಉದಯಪುರ ಅವೆಲ್ಲ ಡೊಮೆಸ್ಟಿಕ್ ಆಗ್ತದೆ. ಮುಖ್ಯವಾಗಿ ರಾಜಸ್ಥಾನ ಅಂದ್ರೆ ಅಲ್ಲಿ ಸಿಗುವಂತ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಯಾವ್ದು ಅಂದ್ರೆ ಜೈಪುರ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಂತ ನೋಡ್ತೀವಿ. ಯಾವ್ದು ಅಂದ್ರೆ ರಾಜಸ್ಥಾನದಲ್ಲಿ ಒಂದು ಜೈಪುರ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ನೋಡ್ತಾರೆ. ಗುಜರಾತ್ಗೆ ಬರ್ತದೆ. ಗುಜರಾತಲ್ಲಿ 2 ಏರ್ಪೋರ್ಟ್ಸ್ ಗಳದಾವ, ಹೌದಾ? ಅದು ಯಾವ್ದು ಬರ್ತದೆ? ಒಂದು ಸರ್ದಾರ್ ಪಟೇಲ್ ಜಿದು ನೇಮ್ ಮಾಡಿದ್ದಾರೆ, ಅದೆಲ್ಲಿ ಬರ್ತದೆ? ಅಹಮದಾಬಾದ್ ಅಲ್ಲಿ ಇರೋದು, ಹೌದಾ? ಸರ್ದಾರ್ ಪಟೇಲ್ ಜಿದು ನೇಮಿದೆ. ಇನ್ನೊಂದು ಬರ್ತದೆ ಯಾವ್ದು ಅಂತ ಹೇಳಿದ್ರೆ ಸೂರತ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಒಂದು. ದೆನ್ ಅಹಮದಾಬಾದ್ ಲೊಕೇಶನ್ ಅಲ್ಲಿ ಅದು ಯಾವ್ದು ಬರ್ತದೆ ಅಂದ್ರೆ ಸರ್ದಾರ್ ಪಟೇಲ್ ಜಿದು ನೇಮ್ ಮಾಡಿದ್ದಾರೆ. ಅದಕ್ಕೆ ನಿಮಗೆ ಗುಜರಾತ್ನ ಅಹಮದಾಬಾದ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಸರ್ದಾರ್ ಪಟೇಲ್ ಜಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್, ಇನ್ನೊಂದು ಸೂರತ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಎರಡು ಬರುತ್ತೆ. ಎಲ್ಲಿ? ಗುಜರಾತಿಂದ. ಮಧ್ಯಪ್ರದೇಶದಿಂದ ದೇವಿ ಏರ್ಪೋರ್ಟ್ ಅಂತ, ಹೌದು. ಡನ್. ಇದು ಯಾವುದು? ದೇವಿ ಅಹಲ್ಯಾಬಾಯಿ ಹೋಲ್ಕರ್. ಗೂಗಲ್ ಅಲ್ಲಿ ನೀವು ಸರ್ಚ್ ಮಾಡಿದ್ರೆ ಡೊಮೆಸ್ಟಿಕ್ ಏರ್ಪೋರ್ಟ್ ಅನ್ನು ಕೂಡ ಇಂಟರ್ನ್ಯಾಷನಲ್ ಅಂತ ತೋರಿಸುತ್ತೆ. ಅಂದ್ರೆ ಮೇಜರ್ ಇಂಪಾರ್ಟೆನ್ಸ್ ಇದ್ದಾಗ ಅಂತ ಏರ್ಪೋರ್ಟ್ಸ್ ಗಳನ್ನ ನೀವು ಗೂಗಲ್ ಅಲ್ಲಿ ಒಂದೊಂದು ಏರ್ಪೋರ್ಟ್ ತಗೊಂಡು ಡೊಮೆಸ್ಟಿಕ್ ಅನ್ನ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಂತ ತೋರಿಸ್ತದೆ. ಆಸ್ ಲೈಕ್ ವೈಲ್ಡ್ ಲೈಫ್ ಸ್ಯಾಂಚುರಿ ನೆಕ್ಸ್ಟ್ ಅದು ನ್ಯಾಷನಲ್ ಪಾರ್ಕ್ ಅಂತ ಡಿಕ್ಲೇರ್ ಆಗೋ ಅಂತ ಇರ್ತಾವೆ ನೋಡಿ, ಅವುಗಳನ್ನು ವೈಲ್ಡ್ ಲೈಫ್ ಸ್ಯಾಂಚುರಿ ಇರುತ್ತೆ, ನ್ಯಾಷನಲ್ ಪಾರ್ಕ್ ಅಂತ ಹೇಳಿ ತೋರಿಸ್ತಾ ಇರುತ್ತೆ. ಅದಕ್ಕೆ ಗೂಗಲ್ ಇಂಡಿವಿಜುವಲ್ ಸರ್ಚಿಂಗ್ ಅನ್ನು ತಗೋಬೇಡಿ. ದೇವಿ ಅಹಲ್ಯಾಬಾಯಿ ಹೋಲ್ಕರ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಮಧ್ಯಪ್ರದೇಶದಲ್ಲಿರುವುದು, ಮಧ್ಯಪ್ರದೇಶದ ಇಂದೋರ್ ಲೊಕೇಶನ್ ಅಲ್ಲಿ. ಇಂದೋರ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಥವಾ ದೇವಿ ಅಹಲ್ಯಾಬಾಯಿ ಏರ್ಪೋರ್ಟ್ ಅಂತ ನೋಡ್ತೀರಾ. ದೆನ್ ಇಲ್ಲಿ ನೀವು ಮಹಾರಾಷ್ಟ್ರಕ್ಕೆ ಬಂದರೆ ಮಹಾರಾಷ್ಟ್ರದಲ್ಲಿ 3 ಇದಾವೆ. ಒಂದು ಶಿವಾಜಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಂತ ನೋಡ್ತೀವಿ, ಹೌದಾ? ಮತ್ತೊಂದು ಯಾರು ನೇಮ್ ಮಾಡಿದ್ದಾರೆ? ಅಂಬೇಡ್ಕರ್ ಸರ್ದು ನೇಮ್ ಮಾಡಿದ್ದಾರೆ. ಇನ್ನೊಂದು ಯಾವ್ದು ಬರ್ತದೆ? ಪುಣೆ ಬರುತ್ತೆ. ಪುಣೆ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಒಂದು. ಶಿವಾಜಿ ಅಂತ ತಗೊಂಡ್ರೆ ಮುಂಬೈ, ಅಂಬೇಡ್ಕರ್ ಸರ್ದು ಕನ್ಸಿಡರ್ ಮಾಡಿದ್ರೆ ಮಹಾರಾಷ್ಟ್ರದ ನಾಗ್ಪುರ್. CST ಮುಂಬೈ ಲೊಕೇಶನ್, ಹೌದಾ? ಪುಣೆ ಛತ್ರಪತಿ ಶಿವಾಜಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್, ಹೌದಾ? ಶಿವಾಜಿ ಎಲ್ಲಿ ಬರ್ತದೆ? ಮುಂಬೈಯಲ್ಲಿ. ದೆನ್ ಅಂಬೇಡ್ಕರ್ ಸರ್ದು ಕನ್ಸಿಡರ್ ಮಾಡಿದ್ರೆ ನಾಗ್ಪುರ್, ಮತ್ತೆ ಇನ್ನೊಂದು ಯಾವ್ದು ಬರ್ತದೆ? ಪುಣೆ. 3 ಇದಾವೆ. ಎಲ್ಲಿ? ಮಹಾರಾಷ್ಟ್ರ ಅಂತ ತಗೊಂಡ್ರೆ ಗೋವಾದಲ್ಲಿ 2 ಬರುತ್ತೆ. ಇತ್ತೀಚೆಗೆ ಇನಾಗ್ರೇಟ್ ಆಗಿರೋದು ಯಾವ್ದು ಬರ್ತದೆ? ಮನೋಹರ್ ಅಂತ ನೋಡ್ತೀವಿ. ಮನೋಹರ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಒಂದು, ಅದು ಬಿಟ್ಟರೆ ದ ಬೋಲಿಯಂ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಎಲ್ಲಿ ಬರ್ತಾವೆ? ಗೋವಾದಲ್ಲಿ 2. ಒಂದು
ದಬೋಲಿಯಂ, ಇನ್ನೊಂದು ಮೋಪಾ ಆರ್ ಮನೋಹರ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಗೋವಾದಲ್ಲಿ ಇರೋದು. ಸರಿ, ಕರ್ನಾಟಕಕ್ಕೆ ಬಂದ್ರೆ ಎರಡು ಇದಾವೆ, ಒಂದು ಬೆಂಗಳೂರು ಏರ್ಪೋರ್ಟ್, ಇನ್ನೊಂದು ಮಂಗಳೂರು ಏರ್ಪೋರ್ಟ್. ಬೆಂಗಳೂರು ಏರ್ಪೋರ್ಟ್ಗೆ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಂತೀವಿ, ಮಂಗಳೂರು ಏರ್ಪೋರ್ಟ್ಗೆ ಬಾಷ್ಪೆ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಂತ ಹೇಳ್ತೀವಿ. ಅದಕ್ಕೆ ಕರ್ನಾಟಕದಿಂದ ಎರಡು. ಉಳಿದ ನಿಮಗೆ ಬೆಳಗಾವಿ ಕೊಟ್ಟು, ಕಲಬುರಗಿ ಕೊಟ್ಟು, ಶಿವಮೊಗ್ಗ ಕೊಟ್ಟು ಅಥವಾ ಹುಬ್ಳಿ ಕನ್ಸಿಡರ್ ಮಾಡಿದ್ರೆ ಒಳ್ಳೆ ಏನಾಗ್ತದೆ ಡೊಮ್ಯಾಸ್ಟಿಕ್ ಅಂತ ಗೊತ್ತಾಗಬೇಕು. ಒಂದು ಕೆಂಪೇಗೌಡ, ಇನ್ನೊಂದು ಅಲ್ಲಿಗಿಂತ ಮಂಗಳೂರು, ಎರಡು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇದಾವೆ. ಎಲ್ಲಿ ಕರ್ನಾಟಕದಲ್ಲಿ ಅಂತ ತಗೊಂಡ್ರೆ ಗೋವಾದಲ್ಲಿ ಎರಡು ನೋಡ್ತೀವಿ, ಒಂದು ದಬೋಲಿಯಂ ಇಂಟರ್ನ್ಯಾಷನಲ್ ಏರ್ಪೋರ್ಟ್, ಮತ್ತೊಂದು ಮನೋಹರ್. ಇತ್ತೀಚೆಗೆ ಮನೋಹರ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಎಸ್ಟಾಬ್ಲಿಷ್ಮೆಂಟ್ ತಗೊಂಡಿದ್ದ ಮನೋಹರ್ ಅಥವಾ ಮೋಪಾ. ಗೋವಾದಲ್ಲಿ ಎರಡು, ಕರ್ನಾಟಕದಿಂದ ಎರಡು. ಹೌದಾ, ಕರ್ನಾಟಕದಿಂದ ಸರಿ ಅಂತ ಹಿಂದೆ ಬಾಷ್ಪೆ ಮತ್ತೆ ಬೆಂಗಳೂರು ಬಿಟ್ಟು ಅಂತ ಹೇಳಿದ್ರೆ ಉಳಿದಂತೆ ಏನಿದೆ ನೋಡಿ ಅದನ್ನು ಕನ್ಸಿಡರ್ ಆಯ್ತಂದ್ರೆ ಅದು ಡೊಮ್ಯಾಸ್ಟಿಕ್ ವ್ಯೂ ಅಂತ ಹೇಳಿ ಗೊತ್ತಾಗಬೇಕು. ಕ್ಲಿಯರ್? ಅದೇ ತರ ಕೇರಳಕ್ಕೆ ಬಂದ್ರೆ ಅಂತ ಹೇಳಿದ್ರೆ ಕೇರಳದಲ್ಲಿ ಕೋಸಿಕೋಡ್ ನೋಡ್ತೀವಿ, ಕೊಚ್ಚಿನ ನೋಡ್ತೀವಿ. ಹೌದಾ, ಕೇರಳದಲ್ಲಿ ಕೊಚ್ಚಿನ್, ಕೇರಳದ ಕ್ಯಾಪಿಟಲ್ ತಿರುವನಂತಪುರ. ದೆನ್ ಇನ್ನೊಂದು ಕಣ್ಣೂರು, ತಿರುವನಂತಪುರ, ಕೊಚ್ಚಿನ್ ಮತ್ತೆ ಹಿಂದೆ ಯಾರು ಹೇಳ್ತೀರಾ ಕೋಸಿಕೋಡ್. ಹೌದಾ, ಕೇರಳದಲ್ಲಿ 4, ಕೊಚ್ಚಿನ್ ಕೇರಳದಲ್ಲಿ ಟೋಟಲ್ 4 ಹೌದಾ, ಕೊಚ್ಚಿನ್, ತಿರುವನಂತಪುರ, ದೆನ್ ಕೋಸಿಕೋಡ್, ಕಣ್ಣೂರು. ಅದರಲ್ಲಿ ಕೊಚ್ಚಿನ್ ಓವರ್ ಪಾಸಿಟಿವಿಟಿ ಅಂತ ಹೇಳಿ ಅದನ್ನ ಡಿಕ್ಲೇರ್ ಮಾಡಿದ್ದಾರೆ ಅಂತ ನೋಡ್ತೀವಿ. ಹೌದಾ, ಕೊಚ್ಚಿನ್. ಅಣ್ಣಾದೊರೆ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಎಲ್ಲಿ ಸಿಗುತ್ತೆ? ಇದು ಅಣ್ಣಾದೊರೆ ಮತ್ತು ಅಣ್ಣಾಮಲೈ ಅನ್ಬೇಡಿ, ಅಣ್ಣಾದೊರೆ ಇಂಟರ್ನ್ಯಾಷನಲ್ ಏರ್ಪೋರ್ಟ್. ಯಾವ ಏರ್ಪೋರ್ಟ್ಗೆ ಅಣ್ಣಾದೊರೆ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಂತ ಕರೀತೀರಾ? ಅಣ್ಣಾದೊರೆ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಚೆನ್ನೈ. ಹೌದಾ, ಚೆನ್ನೈ. ದೆನ್ ಇದು ಬಿಟ್ಟು ಅಂತ ಹೇಳಿದ್ರೆ ತಿರುಚಿನಾಪಲ್ಲಿ ಇದ್ದ ಮಧುರೈ, ಕೊಯಮತ್ತೂರು. ಅಲ್ಲಿನೂ ಕೂಡ 4, ಒಂದು ಅಣ್ಣಾ ಇಂಟರ್ನ್ಯಾಷನಲ್ ಏರ್ಪೋರ್ಟ್, ಐ ಮೀನ್ ಚೆನ್ನೈ ಅಂತ ಹೇಳ್ತೀರಿ, ಕೊಯಮತ್ತೂರು, ತಿರುಚಿನಾಪಲ್ಲಿ ಮತ್ತೆ ಮಧುರೈ. ಎಲ್ಲಿ ಕೇರಳ ಅಂತ ಕನ್ಸಿಡರ್ ಆದರೆ ಅದೇ ತರ ಆಂಧ್ರ ಪ್ರದೇಶ ಅಂತ ತಗೊಂಡ್ರೆ ಆಂಧ್ರ ಪ್ರದೇಶದಿಂದ 2 ಇದಾವೆ, ಒಂದು ವೈಜಾಗ್ ಅಥವಾ ವಿಶಾಖಪಟ್ಟಣ. ಇದನ್ನು ಬಿಟ್ಟಂದ್ರೆ ಇನ್ನೊಂದು ಯಾವ್ದು ಬರ್ತದ? ವಿಜಯವಾಡ. ಆಂಧ್ರ ಪ್ರದೇಶದಿಂದ 2. ಮತ್ತೆ ತೆಲಂಗಾಣದಿಂದ ಯಾವುದೋ ನೇಮ್ ಮಾಡಿದಾರಲ್ಲ ಹೈದರಾಬಾದ್ ಅಂತ ಹೇಳಿ, ಯಾವ್ದಂತ ಹೇಳ್ತೀರಿ? ಆಂಧ್ರ ಪ್ರದೇಶದಲ್ಲಿ 2, ಒಂದು ವೈಜಾಗ್, ಇನ್ನೊಂದು ವಿಜಯವಾಡ. ಹೌದಾ, ತೆಲಂಗಾಣದಿಂದ ಅಲ್ಲಿರುವಂತಹ ಹೈದರಾಬಾದ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಒಂದು ಹೆಸರು ಕೊಟ್ಟಿದ್ದಾರೆ. ಯಾರ ಹೆಸರನ್ನು ಕೊಟ್ಟಿದ್ದಾರೆ? ಅಲ್ಲಿ ರಾಜೀವ್ ಗಾಂಧಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್. ಹೌದಾ, ಕ್ಲಿಯರ್. ಭುವನೇಶ್ವರ್ ಕ್ವಶನ್ ಮಾರ್ಕ್. ಬಿಜು ಪಟ್ನಾಯಕ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್. ಭುವನೇಶ್ವರ್ ಅಂದ್ರೆ ಬಿಜು ಪಟ್ನಾಯಕ್ ಅಂತ ನೋಡ್ತೀವಿ. ಹೌದಾ, ಅಥವಾ ಭುವನೇಶ್ವರ್ ಒಡಿಸಾದಿಂದ ಒಂದು ಬಿಜು ಪಟ್ನಾಯಕ್ ಅಂತ ನೋಡ್ತೀವಿ, ಅಥವಾ ಅದಕ್ಕೆ ಹೇಳೋದು ಭುವನೇಶ್ವರ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್. ಹೌದಾ, ಒಡಿಸಾದಲ್ಲಿ. ಕೋಲ್ಕತ್ತಾಕ್ಕೆ ಬಂದ್ರೆ ಅಂತ ಹೇಳಿದ್ರೆ ಐ ಮೀನ್ ವೆಸ್ಟ್ ಬೆಂಗಾಲ್ ಲೊಕೇಶನ್ ಅಲ್ಲಿ ಬಾಗ್ಡೋಗ್ರಾ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ನೋಡ್ತೀರಾ. ಅದು ಬಿಟ್ಟು ಸುಭಾಷ್ ಚಂದ್ರ ನೋಡಿ, ಅಂಬೇಡ್ಕರ್ ಸರ್ದು ನಿಮ್ಮನ್ನ ಮಹಾರಾಷ್ಟ್ರಕ್ಕೆ ನೀಡಿದಾರ. ದೆನ್ ಇಲ್ಲಿ ಸುಭಾಷ್ ಚಂದ್ರ ಬೋಸ್ ಸರ್ದು ನಿಮ್ಮನ್ನ ಕೋಲ್ಕತ್ತಾ ಲೊಕೇಶನ್ ಅಲ್ಲಿ ನೋಡ್ತೀರಾ, ವೆಸ್ಟ್ ಬೆಂಗಾಲ್. ಸುಭಾಷ್ ಚಂದ್ರ ಬೋಸ್ ಅಂತ ತಗೊಂಡ್ರೆ ವೆಸ್ಟ್ ಬೆಂಗಾಲ್ ಅಲ್ಲಿ ಬರುತ್ತೆ, ಬಿ ಆರ್ ಅಂಬೇಡ್ಕರ್ ಸರ್ದು ಮಹಾರಾಷ್ಟ್ರದಲ್ಲಿ ಹಾಕಿರೋದು. ಆಯ್ತಾ, ಬಾಗ್ಡೋಗ್ರಾ ಮತ್ತೆ ಸುಭಾಷ್ ಚಂದ್ರ ಬೋಸ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇಲ್ಲಿ ವೆಸ್ಟ್ ಬೆಂಗಾಲ್ದಿಂದ ನೋಡ್ತೀವಿ. ಅದೇ ತರ ನೀವು ಅಸ್ಸಾಮಿಗೆ ಬಂದ್ರೆ ಅಂತ ಹೇಳಿದ್ರೆ ಗೋಪಿನಾಥ್ ಬಾರ್ಡೋಲಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್. ಗೋಪಿನಾಥ್ ಬಾರ್ಡೋಲಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಎಲ್ಲಿ ಬರುತ್ತೆ? ಅಸ್ಸಾಂನ ಗುವಾಹಟಿ ಲೊಕೇಶನ್. ಗೋಪಿನಾಥ್ ಬಾರ್ಡೋಲಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್, ಅಸ್ಸಾಂನ ಗುವಾಹಟಿ. ಮೇಘಾಲಯ ಅಂದ್ರೆ ಶಿಲಾಂಗ್. ಶಿಲಾಂಗಿಗೆ ಜರುಕಿ ಅಂತ ಹೇಳ್ತಾರೆ. ಮೇಘಾಲಯದಲ್ಲಿ ಜರುಕಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್. ಮೇಘಾಲಯದಲ್ಲಿ ಯಾವುದೋ ಒಂದು ಬಯೋಸ್ಫಿಯರ್ ರಿಸರ್ವ್ ಬೇಕಲ್ಲ, ಸ್ವಲ್ಪ ರಿಕಾಲ್ ಮಾಡಿ ಹೇಳ್ತೀವಿ. ಮೇಘಾಲಯದಲ್ಲಿ ಒಂದು ಬಯೋಸ್ಫಿಯರ್ ರಿಸರ್ವ್ ಐತಲ್ಲ, ಧಾರೋ, ಕಾಸಿ, ಜಯಂತಿ ಹಿಲ್ಸ್ ಅಂತ ನೋಡ್ತೀರಿ. ಹಾಗಾದ್ರೆ ಮೇಘಾಲಯದಲ್ಲಿ ಇರುವಂತಹ ಬಯೋಸ್ಫಿಯರ್ ರಿಸರ್ವ್ ಯಾವುದು? ಸ್ವಲ್ಪ ರಿಕಾಲ್ ಮಾಡಿ ಹೇಳಿ. ಅಲ್ಲಿ ಏರ್ಪೋರ್ಟ್ ಐತೆ, ಇಂಟರ್ನ್ಯಾಷನಲ್ ಏರ್ಪೋರ್ಟ್, ಅದರ ಹೆಸರು ಜರುಕಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್. ಮೇಘಾಲಯ ಶಿಲಾಂಗಲ್ಲಿ ಇರೋದು ಜರುಕಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್. ಮೇಘಾಲಯದಲ್ಲಿ ಒಂದು ಬಯೋಸ್ಫಿಯರ್ ರಿಸರ್ವ್ ಇದೆ. ಹೌದು, ಇದಕ್ಕೆ ನಾನು ಆನ್ಸರ್ ಕೇಳಿದ್ದು. ಅದು ನೋಕ್ರೆಕ್ ರಿಡ್ಜ್. ಬಲ್ಫ್ರಕಮ್ ನ್ಯಾಷನಲ್ ಪಾರ್ಕ್ ಆಗುತ್ತೆ. ಇದು ನೋಕ್ರೆಕ್ ರಿಡ್ಜ್ ಬಯೋಸ್ಫಿಯರ್ ರಿಸರ್ವ್. ಬೋತ್ ನ್ಯಾಷನಲ್ ಪಾರ್ಕ್ ಹೌದು, ಬಯೋಸ್ಫಿಯರ್ ಹೌದು. ಯಾವ್ದಂತ ಹೇಳಿದ್ರೆ ನೋಕ್ರೆಕ್ ರಿಡ್ಜ್ ಅಲ್ಲಿ ಮೇಘಾಲಯದಿಂದ. ಅಲ್ಲಿ ಒಂದು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇದೆ, ಅದು ಜರುಕಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್. ಮತ್ತೆ ಮಣಿಪುರದ ಇಂಫಾಲ್ ಲೊಕೇಶನ್ ಐತಲ್ಲ, ಅದು ಒಂದು ಹೆಸರು ಕೊಟ್ಟಿದ್ದಾರೆ. ಯಾವ್ದಂತ ಹೇಳ್ತೀರಿ? ವೀರ್ ಟಿಕೆನ್ ರಿಜಿತ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್. ಎಲ್ಲಿ? ಮಣಿಪುರದಿಂದ. ಮಣಿಪುರ್ ಇಂಫಾಲ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಥವಾ ವೀರ್ ಟಿಕೆನ್ ರಿಜಿತ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್. ಅಸ್ಸಾಂ ಅಂತ ತಗೊಂಡ್ರೆ ಗೋಪಿನಾಥ್ ಬಾರ್ಡೋಲಿ. ಮಣಿಪುರಕ್ಕೆ ಬಂದ್ರೆ ಅಂದ್ರೆ ವೀರ್ ಟಿಕೆನ್ ರಿಜಿತ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್. ಹೌದಾ, ಮತ್ತೆ ಎಲ್ಲಿಗೆ ಬರುವ? ಬಿಹಾರಕ್ಕೆ ಬಂದ್ರೆ ಬಿಹಾರ್ ಪಾಟ್ನಾ. ಈ ಪಾಟ್ನಾದಲ್ಲಿ ಇರೋದು ಯಾವ್ದು ಬರ್ತದೆ? ಬೋಧ್ಗಯಾ ಇಂಟರ್ನ್ಯಾಷನಲ್ ಏರ್ಪೋರ್ಟ್. ಎಲ್ಲಿ? ಬಿಹಾರ್. ಒಂದು ಲಕ್ನೋ, ಒಂದು ವಾರಣಾಸಿ. ಹಾಗಾದ್ರೆ ಲಕ್ನೋ ಅಂತ ಯಾರಿಗೆ ನೇಮ್ ಮಾಡಿದ್ದಾರೆ? ಇನ್ನೊಂದು ವಾರಣಾಸಿ ಅಂತ ಯಾರಿಗೆ ಹೇಳ್ತಾರೆ? ಉತ್ತರ ಪ್ರದೇಶದಲ್ಲಿ 2 ಅದಾವ. ಹೌದಾ, ಬಿಹಾರ್, ಬೋಧ್ಗಯಾ, ದೆನ್ ಲಕ್ನೋ ಮತ್ತೆ ವಾರಣಾಸಿ. ಲಕ್ನೋ ಅಂತ ಯಾರಿಗೆ ನೇಮ್ ಮಾಡ್ತಾರೆ? ವಾರಣಾಸಿ ಅಂತ ಹೇಳಿ ಯಾರಿಗೆ ನೇಮ್ ಮಾಡಿದ್ದಾರೆ? ಉತ್ತರ ಪ್ರದೇಶದಲ್ಲಿ 2 ಇದೆ. ಹೌದಾ, ಒಂದು ಚೌಧರಿ ಚರಣ್ ಸಿಂಗ್, ಇದು ಬಿಟ್ಟಂದ್ರೆ ಲಾಲ್ ಬಹದ್ದೂರ್ ಶಾಸ್ತ್ರಿ. ಇದು ಏರ್ಪೋರ್ಟ್. ಹೌದಾ, ಚೌಧರಿ ಚರಣ್ ಸಿಂಗ್ ಅಂತ ಹೇಳಿ ಇದಕ್ಕೆ ಮಾಡ್ತಾರೆ ಲಕ್ನೋಗೆ. ವಾರಣಾಸಿಗೆ ನೇಮ್ ಮಾಡಿರೋದು ಲಾಲ್ ಬಹದ್ದೂರ್ ಶಾಸ್ತ್ರಿ ಪೂಜಾ ಅಂತಾರೆ. ವಾರಣಾಸಿ ಅಂದ್ರೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಸರ್ ನೇಮ್ ಮಾಡಿದ್ದಾರೆ. ಲಕ್ನೋ ಅಂತ ಹೇಳಿದ್ರೆ ಚೌಧರಿ ಚರಣ್ ಸಿಂಗ್. ಇಲ್ಲೊಂದು ಬಿಡ್ತಾರ ನಮ್ಮ ಕ್ಯಾಪಿಟಲ್ ಅಲ್ಲಿ, ಅದಕ್ಕೊಂದು ಅತಿ ದೊಡ್ಡದು ಮತ್ತೆ ಇನ್ ರಿಟರ್ನ್ ಅತ್ಯಂತ ಜನ ಸೇರುವಂತ ಅಂತ ಇದು ಏರ್ಪೋರ್ಟ್. ಹಾಗಾದ್ರೆ ಯಾವ್ದು ಬರ್ತದ? ಹೌದು, ಇಂದಿರಾ ಗಾಂಧಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್. ಹೌದಾ, ಅಲ್ವಾ? ಇಲ್ಲೊಂದಿದ, ಇದಕ್ಕೊಂದು ನೇಮ್ ಮಾಡಿದ್ದಾರೆ. ಇದು ಯಾವುದು? ಅಂಡಮಾನ್ ನಿಕೋಬಾರಲ್ಲಿ ಪೋರ್ಟ್ ಬ್ಲೇರ್ ನೋಡ್ತಿರಲ್ಲ, ಮಧ್ಯ ಅಂಡಮಾನ್ ಹಾಕಿರಲ್ಲ, ಲೊಕೇಶನ್ ಅಲ್ಲಿ ಬರುತ್ತೆ ಪೋರ್ಟ್ ಬ್ಲೇರ್. ಹಾಗಾದ್ರೆ ಅಲ್ಲಿ ಆ ಪೋರ್ಟ್ ಬ್ಲೇರ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಏನು ಹೆಸರು ಕೊಟ್ಟಿದ್ದಾರೆ? ಯಾವ್ದು ನೇಮ್ ಮಾಡಿದ್ದಾರೆ? ಪಿ ಡಿ ಸಾವರ್ಕರ್ ಸರ್ದ. ಪಿ ಡಿ ಸಾವರ್ಕರ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಂತ ಹೇಳಿ ಬರುತ್ತೆ. ಅಂಡಮಾನ್ ನಿಕೋಬಾರಲ್ಲಿ ಇರೋದು ಪೋರ್ಟ್ ಬ್ಲೇರ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಂತ ನೋಡ್ತೀರಾ. ಈ ಏರ್ಪೋರ್ಟ್ಗಳಲ್ಲಿ ಯಾರಿಗಾರ ಕನ್ಫ್ಯೂಸ್ ಆಯ್ತಾ? ಈಗ ನೆಕ್ಸ್ಟ್ ಡ್ಯೂಟಿ ಏನಂದ್ರೆ ಜಸ್ಟ್ ಈ ಮ್ಯಾಪ್ ಇಟ್ಕೋಬೇಕು, ರಿವಿಷನ್ ತಗೋಬೇಕು. ಹೌದಾ, ನೀವು ಸೇಮ್ ಡಯಾಗ್ರಾಮ್ ಹಾಕಿರ್ತೀರಾ, ಇಲ್ಲಿ ಹೆಂಗಿದೆ ಹಂಗೆ ಇಂಡಿಕೇಟ್ ಮಾಡಿರ್ತೀರಾ. ಅಷ್ಟು ಒಂದೇ ಪೇಜಲ್ಲಿ ಆಗುತ್ತೆ. ಆಗಿಲ್ಲ ಅಂದ್ರೆ ವೆಸ್ಟರ್ನ್ ಪಾರ್ಟಲ್ಲಿ ಒಂದು ಸೈಡ್ ಬರ್ಕೊಂಬಿಡಿ, ಇನ್ನೊಂದು ಪೇಜಲ್ಲಿ ಈಸ್ಟರ್ನ್ ಪಾರ್ಟಲ್ಲಿ ಬರೋದು ಒಂದು ಸೈಡ್ ಬರ್ಕೊಂಬಿಡಿ. ಅಲ್ಲಿ ಎಂಟೈರ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಸ್ ಮುಗಿತದ. ಆಮೇಲೆ ರಿವಿಷನ್ ಮಾಡೋಕೆ ಹೆಲ್ಪ್ ಆಗ್ತದೆ. ಜಸ್ಟ್ ಒಂದು ಸತಿ ನೋಡಿದ್ರು ಬರುತ್ತೆ. 35 ಇಂಟರ್ನ್ಯಾಷನಲ್ ಏರ್ಪೋರ್ಟ್. ಇದು ಚೇಂಜ್ ಮಾಡ್ಕೊ. ಇನ್ನೊಂದು ಮನೋಹರ್ ಡಿಕ್ಲೇರ್ ಆಗಿರೋದು. ಉಳಿದ ಏನಾರ ಕೊಟ್ಟರೆ ಅದನ್ನೇನು ಹೇಳ್ತೀನೋ ಡೊಮ್ಯಾಸ್ಟಿಕ್ ಅಂತ ಹೇಳಿ ನೋಡೋದು.
ನಮ್ಮ ಕರ್ನಾಟಕದಲ್ಲಿ ಒಂದು ಬೆಂಗಳೂರು ಏರ್ಪೋರ್ಟ್ ಇದೆ, ಮಂಗಳೂರು ಏರ್ಪೋರ್ಟ್ ಇದೆ. ಇದು ಬಿಟ್ಟು ಅಂತ ಹೇಳಿದ್ರೆ ಡೊಮ್ಯಾಸ್ಟಿಕ್ ಅಂತ ತಗೊಂಡ್ರೆ ಅಂತ ಹೇಳಿದ್ರೆ ನಮ್ಮ ದೇಶೀಯವಾಗಿ ಅಂತ ತಗೊಂಡಿದ್ದು ವಿದೇಶಿ ಏರ್ಪೋರ್ಟ್ಗಳು. ಐ ಮೀನ್ ಇಂಟರ್ನ್ಯಾಷನಲ್ ಲೆವೆಲ್ ಹಾರಾಟ ನಡೆಸಿರ್ತವೆ. ದೇಶೀಯ ಏರ್ಪೋರ್ಟ್ಗಳು ಅಂತ ಹೇಳಿ ತಗೊಂಡ್ರೆ ಒಂದು ಬೆಳಗಾವಿ ಏರ್ಪೋರ್ಟ್ ಬರ್ತದೆ, ಹುಬ್ಳಿ ಏರ್ಪೋರ್ಟ್ ನೋಡ್ತೀರಿ, ಹೌದಾ? ಟೆನ್ ಅವಳಿ ನಗರಗಳು ಹುಬ್ಳಿ ಧಾರವಾಡ, ದೆನ್ ಕಲಬುರಗಿ ಏರ್ಪೋರ್ಟ್ ಹೊಂದಿದ, ಬೀದರ್ ಲೊಕೇಶನ್ ಅಲ್ಲಿ ಬಳ್ಳಾರಿ ಮತ್ತೆ ಮೈಸೂರು ಶಿವಮೊಗ್ಗ. ಅದ ಇವು ಡೊಮ್ಯಾಸ್ಟಿಕ್ ವ್ಯೂ ಅಲ್ಲಿ ನೋಡೋದು ದೇಶೀಯ ವಿಮಾನ ನಿಲ್ದಾಣಗಳು. ಇವು ಬಿಟ್ಟು ಬೇರೆ ಬಟ್ಟು ಮಿಲಿಟರಿ ಬೇಸಸ್ ಮೇಲೆ ಆಗಿರುತ್ತೆ. ಮುಖ್ಯವಾಗಿ ನಮಗೆ ದೇಶೀಯ ವಿಮಾನ ನಿಲ್ದಾಣ ಅಂತಾರಾಷ್ಟ್ರೀಯ, ಎಸ್ಪೆಷಲಿ ಕರ್ನಾಟಕದಲ್ಲಿ ಯಾವ ದೇಶೀಯ ವಿಮಾನ ಡೊಮ್ಯಾಸ್ಟಿಕ್ ಏರ್ಪೋರ್ಟ್ ಯಾವುದು ಅಂತ ನೋಡಿ ಕೇಳುವಂತ ಚಾನ್ಸಸ್ ಇರುತ್ತೆ. ಕರ್ನಾಟಕದಿಂದ ಯಾವ ಜಿಲ್ಲೆ ಒಳಗಡೆ ಏರ್ಪೋರ್ಟ್ ಮಾಡಿದರೆ ಇದು ದೇಶೀಯ ವಿಮಾನ ನಿಲ್ದಾಣಗಳು ಅಥವಾ ನಾವು ಬೆಳಗಾವಿ ಏರ್ಪೋರ್ಟ್ ಆಯ್ತು, ಹುಬ್ಳಿ ಧಾರವಾಡ ನೋಡ್ತೀರಿ, ಮೈಸೂರು ಲೊಕೇಶನ್ ಅಲ್ಲಿ ಶಿವಮೊಗ್ಗ. ಇದೇನಾಗ್ತಿದೆ ಅಂದ್ರೆ ಇನ್ ರಿಟರ್ನ್ ಡೊಮ್ಯಾಸ್ಟಿಕ್ ಅಲ್ಲಿ ನೋಡ್ತೀರಾ ಬೆಳಗಾವಿ, ಹುಬ್ಳಿ ಧಾರವಾಡ, ಕಲಬುರಗಿ, ಬೀದರ್, ಬಳ್ಳಾರಿ, ಮೈಸೂರು ಮತ್ತೆ ಶಿವಮೊಗ್ಗ. ನೋಡಿ ಬಳ್ಳಾರಿ ಅಂದ್ರೆ ಸಾಕು ಜಿಂದಾಲ್ ಫ್ಯಾಕ್ಟರಿ ನೆನಪಿಗೆ ಬರ್ತದಲ್ಲ, ಜಿಂದಾಲ್ ವಿಜಯನಗರ ಏರ್ಪೋರ್ಟ್ ಅಂತ ಕರೀತಾರೆ. ಕೆಂಪೇಗೌಡ ಏರ್ಪೋರ್ಟ್ ಅಂತ ಬರ್ತದೆ, ಇಲ್ಲಿ ಕೊಟ್ಟಿದ್ದಾರೆ. ಬೆಂಗಳೂರು ಏರ್ಪೋರ್ಟ್ಗೆ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಂತ ಹೇಳ್ತಾರೆ. ಅದೇ ತರ ಶಿವಮೊಗ್ಗ ಏರ್ಪೋರ್ಟ್ ಕರೀತಾ ಇರೋದು ಕುವೆಂಪು. ಇತ್ತೀಚೆಗೆ ನೋಡಿ ಶಿವಮೊಗ್ಗ ಏರ್ಪೋರ್ಟ್ ಬಿಲ್ಡ್ ಮಾಡ್ತಿದ್ದಾರೆ, ಹೌದಾ? ಮತ್ತೆ ಅದು ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಇಲ್ಲ, ಇದು ಅವೇರ್ನೆಸ್ ಇರಬೇಕು. ಕ್ಲಿಯರ್ ಇದಾಗ ನೋಡ್ತಿದ್ರೆ ಶಿವಮೊಗ್ಗದಲ್ಲಿ ಇರೋದು ಕುವೆಂಪು ಏರ್ಪೋರ್ಟ್ ಅಂತ ನೋಡ್ತೀವಿ. ಈಗ ಕೆಂಪೇಗೌಡ ಏರ್ಪೋರ್ಟ್ ಅಂದ್ರೆ ಬೆಂಗಳೂರು, ಕುವೆಂಪು ಏರ್ಪೋರ್ಟ್ ಅಂದ್ರೆ ಶಿವಮೊಗ್ಗ ಲೊಕೇಶನ್, ಜಿಂದಾಲ್ ಅಂದ್ರೆ ಅಫ್ಕೋರ್ಸ್ ಎಲ್ಲಿ ನೆನಪಿಗೆ ಬರುತ್ತೆ? ವಿಜಯಪುರ ನೆಕ್ಸ್ಟ್ ಅಪ್ಕಮಿಂಗ್ ಪ್ರಾಜೆಕ್ಟ್ ಅಲ್ಲಿ ಇರೋದು. ವಿಜಯಪುರ ಈಗ ನೆಕ್ಸ್ಟ್ ಅಪ್ಕಮಿಂಗ್ ಪ್ರಾಜೆಕ್ಟ್ ಅಲ್ಲಿ ಇದೆ, ಬಟ್ ನಾಟ್ ಎಟ್ ಬಿಲ್ಡ್. ಅದು ಕನ್ಸಿಡರೇಷನ್ಗೆ ಬರಲ್ಲ, ಅದು ಡೊಮ್ಯಾಸ್ಟಿಕ್ ವ್ಯೂ ಅಲ್ಲಿ ರೆಡಿ ಮಾಡ್ತಿದ್ದಾರೆ. ದೇಶೀಯ ವಿಮಾನ ನಿಲ್ದಾಣ ಆಗುತ್ತೆ, ಅದು ಅಪ್ಕಮಿಂಗ್ ಪ್ರಾಜೆಕ್ಟ್ ಅಲ್ಲಿ. ಕ್ಲಿಯರ್? ಒಂದು ಬೆಳಗಾವಿ, ದೆನ್ ಬಳ್ಳಾರಿ ಏನಂತ ಮಾಡ್ತಾರೆ? ಬಳ್ಳಾರಿ ಅಂದ್ರೆ ನೆನಪಿಗೆ ಬರುತ್ತೆ ಮೈನಿಂಗ್ ಸೆಕ್ಟರ್ ಅಂತ ಹೇಳಿ, ಹೌದಾ? ಸೀದಾ ಎಲ್ಲಿ ನೆನಪಿಗೆ ಬರುತ್ತೆ? ಜಿಂದಾಲ್ ಫ್ಯಾಕ್ಟರಿ, ಜಿಂದಾಲ್ ವಿಜಯನಗರ ಏರ್ಪೋರ್ಟ್ ಅನ್ನು ನೋಡ್ತೀರಾ. ವಿಜಯಪುರದಲ್ಲಿ ಇನ್ನೂ ಡಿಕ್ಲೇರ್ ಆಗಿಲ್ಲ, ಅದು ದೇಶೀಯ ವಿಮಾನ ನಿಲ್ದಾಣ ಆಗುತ್ತೆ, ಅಪ್ಕಮಿಂಗ್ ಪ್ರಾಜೆಕ್ಟ್ ಅಲ್ಲಿ ಇರುವಂತದ್ದು. ಈಗ ಪ್ರೆಸೆಂಟ್ ಆಗಿ ನಾವು ನೋಡೋದು ಡೊಮ್ಯಾಸ್ಟಿಕ್ ವ್ಯೂ ಇದು. ಶಿವಮೊಗ್ಗ ಏರ್ಪೋರ್ಟ್ ಏನಂತ ಕರೀತಾರೆ? ಕುವೆಂಪು. ದೆನ್ ಬಳ್ಳಾರಿ ಏರ್ಪೋರ್ಟ್ ಏನಂತ ಹೇಳ್ತಾರೆ? ಜಿಂದಾಲ್ ಅಂತ ಹೇಳಿ ನೆನಪಿರ್ತದೆ, ಹೌದಾ? ಬೀದರ್ ಏರ್ಪೋರ್ಟ್, ಕಲಬುರಗಿ, ಹುಬ್ಳಿ ಧಾರವಾಡ ಲೊಕೇಶನ್, ಬೆಳಗಾವಿ ಬರ್ತದೆ ಮತ್ತೆ ಮೈಸೂರು ಏರ್ಪೋರ್ಟ್. ಇವು ಡೊಮ್ಯಾಸ್ಟಿಕ್. ಇವನ್ ಮೈಸೂರು ನೋಡಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಲ್ಲ, ಒಂದು ಬೆಂಗಳೂರು ಮಂಗಳೂರು ಎರಡು. ಕೆಂಪೇಗೌಡ ಅಂದ್ರೆ ಸಾಕು ಬೆಂಗಳೂರು ಏರ್ಪೋರ್ಟ್, ಕುವೆಂಪು ಅಂದ್ರೆ ಶಿವಮೊಗ್ಗ, ಜಿಂದಾಲ್ ಅಂದ್ರೆ ಬಳ್ಳಾರಿ ನೆನಪಿಗೆ ಬರಬೇಕು. ಕ್ಲಿಯರ್? ಡೊಮ್ಯಾಸ್ಟಿಕ್ ಮತ್ತೆ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ನೆನಪಿರ್ತದ? ಅಥವಾ ಇವಾಗ ಹೆಸರು ಹೇಳಿದ್ರೆ ಇಲ್ಲಿ ಬರುತ್ತೆ ಅಂತ ಹೇಳಿ ನೆನಪಿಗೆ ಬರಬೇಕು, ಹೌದಾ? ಇನ್ನು ನೆಕ್ಸ್ಟ್ ನಿಮ್ಮ ಡ್ಯೂಟಿ ಏನು ರಿವಿಷನ್ ಮಾಡಬೇಕು, ರಿಪೀಟ್ ಮಾಡಬೇಕು. ಮಾಡ್ತೀರಾ? ಹೋಪ್ ಈಗ ಬೀರ್ ಟಿಕೆನ್ ರಿಜಿತ್ ಅಂದ್ರೆ ಸೀದಾ ಮಣಿಪುರ ಇಂಪಾಲ್ ಲೊಕೇಶನ್ಗೆ ಹೋಗಬೇಕಾಗ್ತದೆ. ಇಂದಿರಾ ಗಾಂಧಿ ದೆಹಲಿ ಲೊಕೇಶನ್, ಗುರು ರಾಮದಾಸ್ ಜಿ ಅಂದ್ರೆ ಅಮೃತಸರ್ ಲೊಕೇಶನ್, ಹೌದಾ? ರಾಜೀವ್ ಗಾಂಧಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಕೇಳಿದ್ರೆ ಆಗ ತೆಲಂಗಾಣಕ್ಕೆ ಹೋಗಬೇಕು. ಏರ್ಪೋರ್ಟ್ ಅಂತ ಬಂದಾಗ ಮಾತ್ರ ತೆಲಂಗಾಣದ ಹೈದರಾಬಾದ್ ಅಂತ ರಾಜೀವ್ ಗಾಂಧಿ ಸರ್ದು ನೇಮ್ ಮಾಡಿದ್ದಾರೆ. ಸುಭಾಷ್ ಚಂದ್ರ ಬೋಸ್ ಅಂದ್ರೆ ವೆಸ್ಟ್ ಬೆಂಗಾಲ್. ಅದೇ ನಮಗೆ ಅಂಬೇಡ್ಕರ್ ಸರ್ಜಿದು ನೇಮ್ ಮಾಡಿದ್ರೆ ಮಹಾರಾಷ್ಟ್ರದ ನಾಗ್ಪುರ್ ಲೊಕೇಶನ್. ಶಿವಾಜಿ ಸರ್ದು ನೆನಪಿರ್ತದೆ ಅಲ್ಲಿ, ಛತ್ರಪತಿ ಶಿವಾಜಿ ಮಹಾರಾಜ್ ಮಹಾರಾಷ್ಟ್ರ, ಹೌದಾ? ಮುಂಬೈ ನೆನಪಿಟ್ಕೋತೀವಿ. ನಮಗೆ ಮತ್ತೆ ಈ ಜೈಪುರ ಆಯಿತು, ಲೈಕ್ ಬೇರೆದು ಕೋಸಿಕೋಡು ಇಂಥವೆಲ್ಲ ಕೇಳಂಗಿಲ್ಲ. ಎದು ಕೇಳಲ್ಲ ಅಂದ್ರೆ ಅವೆಲ್ಲ ಪ್ಲೇಸ್ ಎಲ್ಲಿ ಬರ್ತಾವೆ ಅಂತ ಆಲ್ರೆಡಿ ಗೊತ್ತಿರ್ತದೆ, ಯಾವ ಸ್ಟೇಟ್ ಅಂತ ಗೊತ್ತಾಗ್ತದಲ್ಲ ಈಸಿಲಿ. ಸೊ ದಟ್ ಕ್ವಶನ್ ಅರೇಂಜ್ ಮಾಡಲ್ಲ, ನೇಮ್ ಮಾಡಿರ್ತಾರೆ ನೋಡಿ, ಅವುಗಳ ಹೆಸರು ಚೌಧರಿ ಚರಣ್ ಸಿಂಗ್ ಆಯಿತು, ಲಾಲ್ ಬಹದ್ದೂರ್ ಶಾಸ್ತ್ರಿ ಏರ್ಪೋರ್ಟ್ ಆಯಿತು, ಎಲ್ಲಿ ಬರ್ತಾವೆ ಅಂತ ಅವೇರ್ನೆಸ್ ಇರಬೇಕು. ಕ್ಲಿಯರ್? ಇನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಟೈಗರ್ ರಿಸರ್ವ್ಸ್ಗಳ ಬಗ್ಗೆ ಡಿಸ್ಕಸ್ ಮಾಡಿ. ಅಂಡ್ ಈ ಪಾಸಿಬಲ್ ರಾಮ್ಸಾರ್ ಸೈಟ್ಸ್ಗಳು ಈಗ ಪ್ರೆಸೆಂಟ್ಲಿ 80 ಇದಾವೆ, 80 ರಾಮ್ಸಾರ್ ಸೈಟ್ಸ್ಗಳಿದಾವೆ, ಜೋಗು ಪ್ರದೇಶಗಳಿದಾವೆ, ಅದರಲ್ಲಿ ಸರೋವರಗಳು ಇನ್ಕ್ಲೂಡ್ ಆಗಿರ್ತದಲ್ಲ. ಸೊ ದಟ್ ಆ ಟಾಪಿಕ್ ಅಲ್ಲಿ 80 ರಾಮ್ಸಾರ್ ಸೈಟ್ಸ್ಗಳು ಏನಿದಾವಲ್ಲ, ಸ್ವಲ್ಪ ಆ ಪಾಯಿಂಟ್ಸ್ಗಳನ್ನ ನೋಡಿರಿ, ಎಲ್ಲಿ ರಾಮ್ಸಾರ್ ಸೈಟ್ಸ್ಗಳಿದಾವೆ ಅಂತ ಹೇಳಿ. ನಾವು ಬರೀ ಕರ್ನಾಟಕದ ಅಂತ ಹೇಳ್ತಿಲ್ಲ, ಭಾರತದಲ್ಲಿರುವಂಥ ರಾಮ್ಸಾರ್ ಸೈಟ್ಸ್ಗಳು ಯಾವ್ದು ಬರ್ತದೆ ಅಂತ ನೋಡಿರಿ, ಮ್ಯಾಚ್ ಮಾಡೋಕ್ಕೆ ಕ್ವಶನ್ ಅರೇಂಜ್ ಮಾಡ್ತಾರೆ. ಕ್ಲಿಯರ್? ನಮಗೆ ಆಲ್ರೆಡಿ ಈಗ ಕ್ವಶನ್ ಅರೇಂಜ್ ಆಗ್ತದ. ವೆಂಬನಾಡು ಆಯ್ತಾ, ಶಾಸ್ತಮ ಕೋಟ, ಇವು ಲೊಕೇಶನ್ ಎಲ್ಲಿ ಬರ್ತದೆ ಅಂತ ನೋಡಬೇಕು.